ಆಕ್ಚುಲಿ ಮಹಾದೇವ್ ಸಾವ್ಕಾರ್ ಬೈರಗೊಂಡ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಏನಿಲ್ಲ, ಫಸ್ಟ್ ನಾನು ಅವ್ರ ವಿರುದ್ಧ ಕೇಸ್ನಾಗ ಕಾನೂನು ರೀತಿ ಹೋರಾಟ ನಾನು ಮಾಡ್ತಾ ಇದ್ದೆ. ಧರ್ಮರಾಜ್ ಫ್ಯಾಮಿಲಿ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತು ಅವ್ರ ಜೊತೆ ಅನ್ಯಾಯ ಆಗ್ಯದ, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂತಂದ್ರೆ ಧರ್ಮರಾಜ್ ನಂದು ಭಾಳ ಹತ್ತಿರದಿಂದ ನೋಡಿ, ನಾನು ಅವನಿಗೆ ಕ್ರೈಮ್ ಮಾಡ್ಬೇಕಂತ ಇದ್ದಿದ್ದಿಲ್ಲ, ಸುಧಾರಿಸ್ಬೇಕು ಅಂತ ಅನ್ನೋದೇ ಇತ್ತು ಅವ್ರ ತಲೆಗೆ. ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕು ಅನ್ನೋದೇ ಇತ್ತು. ಸಾಕಷ್ಟು ಜನ ಏನೇನೇ ಹೇಳಿದ್ರು ಅವ್ರು ಯಾರ್ದು ತಲೆಗೆ ಆಗ್ತಿರಲಿಲ್ಲ. ಬಿಡ್ರಿ, ಅದು ಎಲ್ಲ ಹಳಿ ಆಯಿತು. ಈಗ ನಾನು ಸುಧಾರಿಸ್ಕೊಂಡು ಇರ್ತೀನಿ, ಯಾವುದು ಇಂಥ ವಿಷಯ ಹೇಳಬೇಡ. ಭೀಮಾ ತೀರದ ಅನೇಕ ಕಥೆಗಳನ್ನು ಬೆನ್ನತ್ತಿ ಇವತ್ತು ಇನ್ನೊಂದು ಹಂತಕ್ಕೂ ಕೂಡ ತಲುಪಿದ್ದೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಧರ್ಮರಾಜ್ ಚಡಚಣ ಅವರ ಎನ್ಕೌಂಟರ್ ಕೇಸ್. ಅದಾದ ಮೇಲೆ ಮಹಾದೇವ್ ಸಾವ್ಕಾರ್ ಬೈರಗೊಂಡ ಅವರ ಮೇಲೂ ಕೂಡ ಆ ಥರದ ಒಂದು ಹಲ್ಲೆಯ ಪ್ರಯತ್ನ ಕೂಡ ನಡೆದಿದ್ದನ್ನು, ಇವೆಲ್ಲವನ್ನು ಕೂಡ ಯಾರ್ಯಾರಿಗೋ ತಳುಕು ಹಾಕುವ ಪ್ರಯತ್ನಗಳು ಕೂಡ ನಡೀತು ಅನ್ನೋ ಚರ್ಚೆ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಭಾಗಿಯಾಗಿಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ಟು ಮಾತನಾಡೋಣ. ಇದರಲ್ಲಿ ಬಹಳಷ್ಟು ಗುರುತರವಾದಂಥ ಆರೋಪ ಬಂದಂಥ ಒಬ್ಬ ವ್ಯಕ್ತಿಯ ಹೆಸರು ಮಡುಸ್ವಾಮಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಅವರ ಮೂಲ ಹೆಸರು ಮಡಿವಾಳಯ್ಯ, ಎಲ್ಲರೂ ಕೂಡ ಕರೆಯೋದು ಮಡುಸ್ವಾಮಿ ಅಂತ ಹೇಳಿ. ಇದೇ ಕೇಸ್ನಲ್ಲಿ ಈ ಭೀಮಾ ತೀರದ ಈ ಒಂದು ಸರಣಿ ಕೃತ್ಯಗಳ ಸಾಲಿನಲ್ಲಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಅವರು ಖುದ್ದಾಗಿ ನಮ್ಮೊಂದಿಗಿದ್ದಾರೆ, ಅನೇಕ ವಿಷಯಗಳನ್ನು ಹಂಚ್ಕೊಳ್ಳೋದಿದೆ. ನಿಮಗೆ ಅನುಮಾನಗಳಿಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಸರ್ ಆರಂಭದಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತೀವಿ. ಮಡುಸ್ವಾಮಿ ಗೊತ್ತಿದೆ ನಿಮ್ಗೆಲ್ರಿಗೂ ಕೂಡ, ಈ ಥರದ ಕೃತ್ಯಗಳಲ್ಲಿ ನೀವು ಕೂಡ ನೇರವಾಗಿ ಭಾಗಿಯಾಗಿದ್ದೀರಿ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ನಿಮ್ಮ ಕುಟುಂಬಕ್ಕೂ ಈಗ ಒಂದು ಸಂಕಷ್ಟ ಎದುರಾಗಿದೆ, ನಿಮ್ಮ ಪತ್ನಿಯವರು ಹಂತಕ್ಕೂ ಕೂಡ ಇದು ಬಂದು ತಲುಪಿದೆ. ನೋಡ್ಲಿಕ್ಕೆ ಇನ್ನೋಸೆಂಟ್ ಇದ್ದೀರಿ, ಆದ್ರೂ ಈ ಒಂದು ಕ್ರೈಮ್ ಲೋಕಕ್ಕೆ ಹೇಗೆ ಎಂಟ್ರಿ ಕೊಟ್ರಿ ಅಂತ? ಇದ್ರೊಳಗೆ ನಾವು ಕ್ರೈಮ್ಗೆ ಎಂಟ್ರಿ ಕೊಡ್ಬೇಕಂತ ಕೊಟ್ಟವ್ರಲ್ಲ. ಏನೋ 2011 ಫಸ್ಟ್ ನನಗೆ ಒಂದು ಕೇಸ್ ಆಯ್ತು, ಆಗಸ್ಟ್ 15ಕ್ಕೆ. ಅವಾಗ ನಮ್ಮ ಫ್ರೆಂಡ್ ಇದ್ರು ಅನಿಲ್ ಪತ್ತಾರ್ ಅಂತೇಳಿ, ಅವ್ರದ್ದೇನೋ ಫ್ಯಾಮ್ಲಿ ವಿಷಯ ಇತ್ತು. ಅದು ಏನೋ ಅವ್ರ ಅತ್ತಿ ಅವ್ರದ್ದಿತ್ತು. ಮಾತಾಡಿ ಮುಗಿಸೋಣ ಅಂತ ಕರ್ಕೊಂಡು ಹೋದ ನನಗೆ, ಬಾ ಅಂತೇಳಿ. ಅತಿ ಬೇಕಾದ ಫ್ರೆಂಡ್ಸ್. ಆಯಿತು ಹೋಗೋಣ ಅಂತೇಳಿ ನಾವು ಅವ್ರ ಮನೆಗೆ ಹೋಗ್ಬೇಕಂತ ಹೊಂಟಿದ್ವಿ. ಆದಾಗ ಏನು ಮಾಡ್ದೆ, ಅವ್ರು ಎದುರಿಗೆ ಬಂದರು. ಅಪೋಸಿಟ್ ಬಂದ ಕೂಡಲೇ ಅನಿಲ್ ಪತ್ತಾರ್ ಅಂತ ನಂದು ಫ್ರೆಂಡ್ ಇದ್ದ, ಅವನೊಂದು ಚೀಲ ಅಂತೇವೆ ನಮ್ಮ ಕಡೆ, ಅದರಲ್ಲಿ ಮಚ್ಚಿತ್ತು. ಮಚ್ ತೊಗೊಂಡು ಅವರ ಅತ್ತಿಗೆ ಅವರ ಅತ್ತಿ ಮಗನಿಗೆ ಹೊಡೆದ ಅವನು. ಓಕೆ, ನಾನು ಸ್ಪಾಟಿಗೆ ಇದ್ದೆ ಅವಾಗ. ಅವ್ರ ಅತ್ತಿ ಸ್ಪಾಟ್ ಡೆತ್ ಆದರು. ಅವ್ರ ಹಳೆಯ ಹಾಸ್ಪಿಟ್ಲಿಗೆ ಹೋದ. ಅಲ್ಲಿಂದ ನಾವು ಬೇಡ ಬಿಡು ಅಂತೇಳಿ ಅವನಿಗೆ ಬಿಡಿಸಿ ಕರ್ಕೊಂಡು ಬಂದೆ. ಆ ಕೇಸ್ನಾಗ ಫಿಟ್ ಮಾಡಿದ್ರು ನನಗೂ, ಅವನ ಜೊತೆ ಆಗಿ ಹೋಗಿದ್ನಿ ಅಂತೇಳಿ. ಓಕೆ ಓಕೆ, ನಿಮಗೇನು ಗೊತ್ತಿಲ್ಲ? ಅದು ನನಗೆ ಗೊತ್ತಿಲ್ಲ. ಮಾತಾಡಿ ಮುಗಿಸೋಣ, ಏನೋ ಒಂದು ಆಸ್ತಿ ವಿವಾದ ಇದೆ ಅಂತೇಳಿ ಮಾತಾಡಿ ಮುಗಿಸೋಣ ಅಂತೇಳಿ ಕರ್ಕೊಂಡು ಹೋದ್ರು. ಹೋದ ಕೂಡಲೇ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು. ಅದೇ ಹೋಗ್ಬೇಕಂದ್ರೆ ಅವ್ರು ಬಂದರು, ಇದ್ರಿಗೆ ಬಂದ ಕೂಡಲೇ ಅಟ್ಯಾಕ್ ಮಾಡಿದ್ರು. ಆ ಕೇಸ್ 2011 ಆಗಸ್ಟ್ 15ಕ್ಕೆ ಆಗಿತ್ತು. ಅವ್ರ ಮೇಲೆ FIR ಆಗಿತ್ತು, ಅನಿಲ್ ಪತ್ತಾರ್ ಮೇಲೆ ಆಗಿತ್ತು. ಅವನಿಗೆ ಸಪೋರ್ಟಿವ್ ಆಗಿ ನಾನು ಹೋಗಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಬಂತು. ಅದರೊಳಗೆ ಜೈಲಿಗೆ ಹೋದೆ ನಾನು. 2011 ಸೆಪ್ಟೆಂಬರ್ ಹಿಡ್ಕೊಂಡು 2016 ಡಿಸೆಂಬರ್ ತನಕ 1 ವರ್ಷನಾಗ ಇಲ್ಲಿ ಕೇಸ್ ಟ್ರಯಲ್ ಎಲ್ಲ ನಡೆದು ನಮ್ಗೆ ಟ್ರಯಲ್ ಸಿಕ್ಕಿತ್ತು. ಬೇಲ್ ಹಾಕ್ಲೇ ಇಲ್ಲ ನಾವು. ಆ ಟೈಮ್ದಾಗ ನಮ್ಗೆ ಈ ಕ್ರೈಮ್ ಏನಂತ ಗೊತ್ತಿದ್ದಿಲ್ಲ. ಓಕೆ ಓಕೆ, ಒಂದು ಸರ್ತಿ ಇಲ್ಲಿ ಬಿಜಾಪುರ ಸೆಷನ್ ಕೋರ್ಟಲ್ಲಿ ಹಾಕ್ದೇವಿ, ರಿಜೆಕ್ಟ್ ಆಯಿತು. ಹೈಕೋರ್ಟಿಗೆ ನಾವು ಹೋಗಲೇ ಇಲ್ಲ. ಕೇಸ್ನಾಗ ನಾ ಏನೂ ಅದ್ರ ಇನ್ವಾಲ್ವ್ ಇಲ್ಲ, ನನಗೆ ಏನು ಆಗ್ತದಪ್ಪ ಇದ್ರಾಗ ಅಂತೇಳಿ ಯಾರೂ ನಮ್ಮ ಮೇಲೆ ಸಾಕ್ಷಿನೂ ಹೇಳಿಲ್ಲ. ಆ್ಯಕ್ಚುಲಿ ನಾ ಅದ್ರಾಗ ಇದ್ದವನೇ ಅಲ್ಲ ಅಂತೇಳಿ ಸಾಕ್ಷಿ ಹೇಳಿಲ್ಲ ಅವರು. ಟ್ರಯಲ್ ನಡೆದಾಗ ಸಾಕ್ಷಿ ಹೇಳಿಲ್ಲ. ಆದರೆ ಜಡ್ಜ್ ಅವ್ರ ಪವರ್ ಮೇಲೆ ಕನ್ವಿಕ್ಷನ್ ಮಾಡಿದ್ರು. ಮಾಡಿದ ಕೂಡಲೇ 4.5 ವರ್ಷ ಹೋಯ್ತು. ಲೈಫ್ ಆಯ್ತು ನಮಗೆ ಇಲ್ಲಿ. 4.5 ವರ್ಷ? 4.5 ವರ್ಷ ಪ್ಲಸ್ ಅದು 1 ವರ್ಷ ಅಂಡರ್ಟೆಲ್. ಟೋಟಲ್ 5.5 ವರ್ಷ ಜೈಲು ಹೊಡೆದು ಹೈಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಆಯ್ತು ಕೇಸು. ಈ ಕೇಸ್ನಲ್ಲಿ ಇವ್ರು ಇನ್ವಾಲ್ವ್ ಇಲ್ಲ, ಸುಳ್ಳು ಇವ್ರ ಮೇಲೆ ಹಾಕಿದ್ದಾರೆ ಅಂತ ಡಿಸ್ಚಾರ್ಜ್ ಆಯಿತು. ಈ ಗ್ಯಾಪ್ದೊಳಗೆ 2014 ಫಯಾಜ್ ಮುಷ್ರಿಫ್ ಅಂತೇಳಿ ಒಬ್ಬರದ್ದು ಮರ್ಡರ್ ಆಗ್ತದೆ. ಓಕೆ, ಬಿಜಾಪುರದಾಗ. ಓಕೆ, ಆ ಕೇಸ್ನಲ್ಲಿ ಇವರು ಧರ್ಮರಾಜ್ ಚಡ್ಚನ್ ಅವರು ಅರೆಸ್ಟ್ ಆಗಿ ಬರ್ತಾರೆ, ಒಳಗೆ ಜೈಲಿಗೆ ಬರ್ತಾರೆ. ನಾನು ಇದ್ದ ಪಕ್ಕದ ಸೆಲ್ನಾಗ ಅವರು ಇರ್ತಾರೆ. ಅಲ್ಲಿಂದ ನನಗೆ ಇವರು ಪರಿಚಯ. ನನಗೇನು ಫಸ್ಟ್ ಪರಿಚಯನೇ ಅಲ್ಲ. ಅವ್ರು ಯಾರು, ನಾನ್ಯಾರು, ನನಗೆ ಅದಕ್ಕೇನು ಸಂಬಂಧ, ಮುಖ ಪರಿಚಯನೂ ಇಲ್ಲ. ಅವರಿಗೆ ಡಿಪಾರ್ಟ್ಮೆಂಟ್ದವರೇ ನೋಡಿದ್ದು ಆ ಕೇಸ್ನಲ್ಲಿ. ಅದಕ್ಕಿಂತ ಫಸ್ಟ್ ಯಾರಿಗೂ ಗೊತ್ತಿಲ್ಲ ಧರ್ಮರಾಜ್ ಚಡ್ಚನ್ ಇವರೇ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಓಕೆ, ಈಗ ಪಕ್ಕದಲ್ಲೇ ತಂದಮೇಲೆ ಅಲ್ಲೇ ದಿನ ಮಾತಾಡೋದು, ತಿನ್ನೋದು, ಅದು ಇದು ಅಂತೇಳಿ ಫ್ರೆಂಡ್ಶಿಪ್ ಆಯಿತು. ಕೆಲವೊಂದು ಕೇಸಿಂದು ನಮ್ದು ಏನೇನಾಗಿದೆ ನಾವು ಹೇಳ್ಕೊಳ್ಳೋದು, ಅವ್ರು ಹೇಳ್ಕೊಳ್ಳೋದು, ಸ್ವಲ್ಪ ಬಾಂಧವ್ಯ ಜಾಸ್ತಿ ಬೆಳೀತು.
ಹಂಗೆ ಫ್ರೆಂಡ್ಶಿಪ್ ಆಗ್ತಾ 2016ರಲ್ಲಿ ನನ್ನ ಕೇಸ್ ಆ ಕೇಸ್ ಹೈಕೋರ್ಟಲ್ಲಿ ಡಿಸ್ಚಾರ್ಜ್ ಆದ ಕೂಡಲೇ ನಾನು ರಿಲೀಸ್ ಆಗಿ ಬಂದೆ. ಬಂದ ಕೂಡಲೇ ಧರ್ಮರಾಜ್ ಅವ್ರು ಹೇಳಿದರು, ಇಲ್ಲ ಹೊರಗೆ ಬಂದ ಕೂಡಲೇ ನೀವು ಕೂಡಿರೋನು, ನಾವು ಇದೇನೋ ನಮ್ಮ ಮುತ್ತನ ಕಾಲದಿಂದ ನಮ್ದು ಇದು ಆಗಿದ್ದೈತಿ, ಇನ್ಮೇಲೆ ಸುಧಾರಿಸ್ಕೊಂಡು ಯಾವುದನ್ನ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡು ಇರೋನು, ಈ ಕ್ರೈಮ್ ಲೋಕೆಲ್ಲ ಬೇಡ ಅಂತೆಲ್ಲ ಒಳಗೆ ಅದೇ ಮಾತಾಡ್ತೀವಿ. ಸುಧಾರಣೆ ಆಗೋದ್ರ ಬಗ್ಗೆನೇ ಮಾತಾಡಿದೀವಿ ನಾವು ಒಳಗಿರ್ಬೇಕು, ಯಾವುದೇ ಕ್ರೈಮ್ ಬಗ್ಗೆ ಒಟ್ಟೆ ಮಾತಾಡಿಲ್ಲ. ನಾನು ಫಸ್ಟ್ ಬಂದೆ. ನಾನು ಬಂದು ಒಂದು 2-3 ತಿಂಗಳಿಗೆ ಮಾರ್ಚ್ ಅಥವಾ ಏಪ್ರಿಲ್ 2017 ಅವ್ರು ರಿಲೀಸ್ ಆಗಿ ಬಂದರು. ಬಂದ ಕೂಡಲೇ ನನಗೆ ಫೋನ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಅವ್ರ ಜೊತೆ ಹೋದೆ. ಫಸ್ಟ್ ಹೋಗಿದ್ದು ಚಡ್ಚನ್ ತಾಲೂಕು ಕೊಂಕಣಗಾಂವ, ಅವ್ರ ತಾಯಿಯವರು ಊರದು. ಓಕೆ. ಅಲ್ಲೇ ಒಂದು ಅವ್ರ ರಿಲೇಷನ್ ಜಮೀನ್ದಾಗ ಹೋಗಿದ್ದೇವೆ ನಾವು. ಒಂದು ಸ್ವಲ್ಪ ದಿವಸ ಇದ್ದೇವೆ. ಅಲ್ಲಿಂದ ಅವರು ಯಾವುದೋ ಕ್ರೈಮ್ ಲೋಕದಾಗ ಇದ್ದಿದ್ದಿಲ್ಲ. ಹೊಳೆ ಬಂದು ಆ ವಿಚಾರನ ಅವ್ರ ಹತ್ರನೂ ಇದ್ದಿದ್ದಿಲ್ಲ. ಅವ್ರು ಕೋರ್ಟು ಮುಗಿಸ್ಕೊಂಡು ಹೋಗೋದು ಬರೋದು ಅದು ನಡೀತಾ ಇತ್ತು. ಅಲ್ಲೇ ಒಂದು ಕಾಂಟ್ರಾಕ್ಟ್, ಒಂದು ಸಬ್ ಕಾಂಟ್ರಾಕ್ಟ್ ಮೇಲೆ ಒಂದು ಕೆಲಸ ತೊಗೊಂಡಿದ್ರು ಅವ್ರು ಕೊಂಕಣಗಾಂವದೊಳಗೆ. ಈ ನೀರೆಲ್ಲ ಜಮಾ ನಿಂದಿರ್ತಲ್ಲ, ಅದು ಬಾಂದರ್ ಅಂತಾರಲ್ಲಿ, ಆ ಬಾಂದರ್ ಕೆಲಸ ತೊಗೊಂಡಿದ್ರು. ಆ ಕೆಲಸ ನಡೀತಿತ್ತು. ಆ ಕೆಲಸ ಹಂಗೆ ಅವರು 15 ದಿವಸಿಗೆ ತಿಂಗಳಿಗೆ ಅವ್ರು ಪುನಾಕ್ ಹೋಗ್ತಿದ್ರು. ಅವ್ರ ತಾಯಿ ತಂದೆ ಹತ್ರ ಹೋಗೋದು ಬರೋದು. ಅವ್ರು ಆ ಕಡೆ ಹೋದ್ರೆ ನಾವು ಬಿಜಾಪುರಕ್ಕೆ ಬರ್ತಿದ್ದೀವಿ. ಮತ್ತು ಅವ್ರು ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ನಮಗೆ ಫೋನ್ ಹಚ್ತಿದ್ರು, ನಾವು ಅಲ್ಲಿ ಹೋಗ್ತಿದ್ವಿ ಚಡ್ಚನ್ಗೆ. ಹಿಂಗೆ ನಡೀತಾ ಇತ್ತು. ಮುಂದೆ ಒಂದು ಸಣ್ಣ ಕೇಸ್, ಒಂದು ನಮ್ಮ ಫ್ರೆಂಡ್ದೊಂದು ಕಿರಿಕಿರಿ ಆಗಿತ್ತು. ಆ ಬಿಡ್ಸಕ್ಕೆ ಹೋದ ಕೂಡಲೇ ಆ ವಿಷಯದಾಗ ನಾನು ಇದೀನಿ ಧಮಕಿ ಕೊಟ್ಟಿನಂತೇಳಿ ನನಗೆ 3 ಜನಕ್ಕೆ ಒಳಗೆ ಹಾಕಿದ್ರು. 2017 ಅಕ್ಟೋಬರ್ದೊಳಗೆ ಅನ್ಸತ್ತ. 3 ಜನ ಯಾರ್ಯಾರು? ಪ್ರಭು ಕೆಂಗಾರ ಅಂತ ಒಬ್ಬ, ಇನ್ನೊಬ್ಬ ನೀನು ಹೆಸರು ನೆನಪಿಲ್ಲ, ಅವೊಬ್ಬ, ನಾನೊಬ್ಬ. ಧಮಕಿ ಕೊಟ್ಟಿವಿ, ರೊಕ್ಕ ಹತ್ತ ವಸೂಲಿ ಮಾಡ್ಲತ್ತ ಅಂತ ಒಂದು ಕೇಸ್ ಹಾಕಿದ್ರು. ಆ ಕೇಸ್ನಲ್ಲಿ ಏನಾಗ್ತದೆ ಅಂತಂದ್ರೆ, ನಮಗೆ ಬಂದು ಗಾಂಧಿ ಚೌಕದವ್ರು ಅರೆಸ್ಟ್ ಮಾಡ್ತಾರೆ. ನಾವು ಒಬ್ಬ ಅಂಗಡಿದವ್ರ ಜೊತೆ ಮಾತಾಡ್ತಾ ನಿಂತಿದ್ದೀವಿ. ನಾವು ಪರಿಚಯದವ್ರು ಮಾತಾಡ್ತಾ ನಿಂತಿದ್ದೀವಿ. ಗಾಂಧಿ ಚೌಕದವರು ಫುಲ್ ರಾತ್ರಿ ಎಲ್ಲ ನಮ್ಗೆ ಗಾಂಧಿ ಚೌಕ್ ಸ್ಟೇಷನಲ್ಲಿ ಇಟ್ಟು ಮರುದಿನ ಬೆಳಿಗ್ಗೆ ಬಿಜಾಪುರ ಗ್ರಾಮೀಣ ಸ್ಟೇಷನ್ ಕೊಡ್ತಾರೆ ನಮಗೆ. ಅಲ್ಲಿ ಇಲ್ಲ ಏನಿಲ್ಲ ನಿಮಗೆ ಬಿಟ್ಟು ಕಳಿಸ್ತೀವಿ ಅಂಥೇಳಿ ಮಧ್ಯಾಹ್ನ FIR ಮಾಡಿಬಿಡ್ತಾರೆ ಅವ್ರು. ಆಮೇಲೆ FIR ಮಾಡಿ ಆ ಕೇಸ್ನಾಗ ನಾನು ಒಳಗೆ ಹೋಗ್ತೀನಿ ಮತ್ತೆ. ಸೆಕೆಂಡ್ ಟೈಮ್ ಒಂದು 3 ದಿವಸ ಹೋಗ್ತೀನಿ ನಾನು. 3 ದಿವಸ ನಾನು ಒಳಗೆ ಹೋದ ಕೂಡಲೇ ಧರ್ಮರಾಜ್ ಅವರು ಪುನಾದಿಂದ ಕೊಂಕಣ ಬರ್ತಾರೆ ಅವ್ರು. ಓಕೆ. ಬಂದು ನಾನು ರಿಲೀಸ್ ಆಗಿ ಬಂದ ಕೂಡಲೇ ನಾನು ಅವ್ರಿಗೆ, ಇಲ್ಲ ಇವತ್ತು ಹಿಂಗೆ ರಿಲೀಸ್ ಆಗಿ ಬಂದೀನಿ, ಏನೇನೋ ಕೇಸ್ ಆಗಿತ್ತು, ಬರ್ತೀನಿ ಅಂದ ಕೂಡಲೇ ಅವ್ರು ಏನು ಹೇಳ್ತಾರೆ, ಫಸ್ಟ್ ಟೈಮ್ ಕಮೆಂಟ್ ಆಗಿರ್ತದೆ ನಮ್ದು ಏನಂತೇಳಿ, ನಾನು ಊರಿಗೆ ಹೋಗಿ ಬರ್ತೀನಿ ಅಂತೇಳಿ ಏನು ಹೇಳಿ ಹೋಗಿರ್ತಾರಲ್ಲ, ಬಂದ ಕೂಡಲೇ ತಿರುಪತಿಗೆ ಹೋಗೋಣ ಅಂತ ಒಂದು ಮಾತಾಗಿರ್ತದೆ. ನಾನು ರಿಲೀಸ್ ಆಗಿ ಬಂದ ಕೂಡಲೇ ಯಾಕೋ ಸ್ವಲ್ಪ ಟೈಮ್ ಸರಿ ಇಲ್ಲ, ಮತ್ತು ನೋಡ್ರಿ ಹೋಗೋಣ ತಿರುಪತಿಗೆ ಅಂತ ಹೇಳ್ತೇನೆ ನಾನು. ಇಲ್ಲ ಒಂದು 2 ದಿವ್ಸನಾಗ ಡೇಟ್ ಅದ, ಡೇಟ್ ಮುಗಿಸ್ಕೊಂಡು ನಾವು ತಿರುಪತಿ ಹೋಗೋಣ. ನೀವು ಅದೊಂದು ಗಾಡಿ ಒಂದು ಅರೆಸ್ಟ್ ಮಾಡಿರ್ತಾರೆ, ನಮ್ಮದು ಸಫಾರಿ ಗಾಡಿ ಇತ್ತು, ಅದನ್ನು ಕೇಸ್ನ ಹಾಕಿರ್ತಾರೆ. ಆ ಗಾಡಿ ಬಿಡಿಸ್ಕೊಂಡು ನೀವು ಸೋಮವಾರದ ಬೆಳಗ್ಗೆ ಅಥವಾ ಮಂಗಳವಾರ ಬರ್ರಿ, ಡೇಟ್ ಮುಗಿಸ್ಕೊಂಡು ನಾವು ತಿರುಪತಿ ಹೋಗೋಣ ಅಂತ ಹೇಳಿರ್ತಾರೆ. ಆಯಿತು ಅಂತ ಮುಂದೆ 2 ದಿವಸ ನಾನು ಧರ್ಮರಾಜ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ, ಮಾತಾಡಲ್ಲ. ನಾನು ಈ ಕಡೆ ಇರ್ತೀನಿ. 2ನೇ 3ನೇ ದಿವಸಿಗೆ ಏನಾಗ್ತದೆ, ಬೆಳಗ್ಗೆ ನನಗೊಬ್ಬರು ನ್ಯೂಸ್ದವರೇ ಫೋನ್ ಹಚ್ತಾರೆ, ಎಲ್ಲಿದ್ದೀರಿ ಅಂತ ಕೇಳಿ. ನಾನು ಹೇಳ್ತೇನೆ ಬಿಜಾಪುರ ಮನೆಯೊಳಗೆ ಅದೀನಿ ಅಂತ. ಇಲ್ಲ ಅಲ್ಲಿ ಧರ್ಮರಾಜ್ ಚಡ್ಚನ್ ಅವ್ರ ಮೇಲೇನ ಎನ್ಕೌಂಟ್ರ್ ಆಗ್ಯದಂತ ಅಂತಂದರು. ನನಗೆ ಗೊತ್ತಿರಲಿಲ್ಲ, ಅದು ವಿಷಯನೇ ಗೊತ್ತಿರಲಿಲ್ಲ. ನನಗೆ ಶಾಕ್ ಆಯಿತು, ಏನು ಮಾಡಲೇ ಇಲ್ಲ, ಹಿಂಗಾಯ್ತು ಅಂಥೇಳಿ. ನ್ಯೂಸ್ ಹಚ್ಚಿ ನೋಡಂತಂದ್ರೆ ನ್ಯೂಸ್ನಾಗ ಬರ್ತಿತ್ತು. ನಾನು ಅಲ್ಲಿ ನಮ್ಮ ಜೊತೆ ಇದ್ದ ಹುಡುಗರಿಗೆ ಫೋನ್ ಹಚ್ತೀನಿ. ಓಕೆ. ಸ್ಪಾಟ್ ಮೇಲೆ ಇದ್ದವರಿಗೆ 6 ಜನ ಇದ್ದರು. ಅವರೆಲ್ಲ ನಂಬರ್ ಸ್ವಿಚ್ ಆಫ್ ಬಂದು. ಆಮೇಲೆ ಧರ್ಮರಾಜ್ ಚಡ್ಚನ್ ಅವ್ರಿಗೆ ಫೋನ್ ಮಾಡಿದೆ, ಅವ್ರದ್ದು ನಂಬರ್ ಸ್ವಿಚ್ ಆಫು. ಅವ್ರ ಬ್ರದರ್ದು ನಂಬರ್ ಇತ್ತು, ಅದನ್ನು ನಂಬರ್ ಸ್ವಿಚ್ ಆಫು. ಬೇರೆದವ್ರಿಗೆಲ್ಲ ಕೇಳಿದೆ, ಇಲ್ಲ ನಮಗೇನು ವಿಷಯ ಗೊತ್ತಿಲ್ಲ ಅಂತ ಅಂದರು. ಆಮೇಲೆ ನಾನೇನು ಮಾಡಿದೆ, ಗಾಡಿ ತೊಗೊಂಡು ನಾವು ಹೋಗ್ತಿದ್ದೆ. ಅರ್ಧ ಹಾದಿಗೆ ಹೋಗಿದೆ, ನನಗೊಬ್ಬರು ಬೇಕಾದವ್ರು ಫೋನ್ ಹಚ್ಚಿದ್ರು, ಇಲ್ಲ ಎಲ್ಲ ಗೇಮ್ ಮಾಡಿ ಹೊಡೆದಿದಾರ, ನೀನು ಹೋಗ್ಲಕ್ಕೆ ಹೋಗಬೇಡ, ನಿನ್ನ ಮೇಲೆ ಫೇಕ್ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ನೋಡು ಅಂತ ಹೇಳಿದ್ರು. ಮತ್ತು ಹಂಗಾದ ಕೂಡಲೇ ನಾನೇನು ಮಾಡಿದೆ, ಈಗ ಅಲ್ಲಿ ಹೋಗಿದ್ರೆ ಏನು ಕೆಲಸ ಆಗಲ್ಲ ಅಂತ ನಾನು ರಿಟರ್ನ್ ಬಿಜಾಪುರ ಬಂದು ಬೇರೆ ಒಂದು ಕಡೆ ಹೋಗಿ ಕುಂತೆ. ನಾನು ಅಷ್ಟು ಅನ್ಬೇಕಾದ್ರೆ ಅಲ್ಲಿ 6 ಜನ ಏನು ಇದ್ರಲ್ಲ ಅವ್ರ ಜೊತೆ, ಧರ್ಮರಾಜ್ ಜೊತೆ, ಅವ್ರಿಗೆಲ್ಲ ಅದು ಏನು ಆಗ್ಯದ ಎನ್ಕೌಂಟ್ರ್ ಆದ ಕೂಡಲೇ ಅವರಿಗೆಲ್ಲ ಎದುರಿಸ್ಬಿಟ್ಟು ಸ್ಟೇಷನ್ದಾಗ ಒಯ್ದು ಇಟ್ಟಿದ್ರು ಅವರು. ಆಗಿದ್ದ ಲಿಮಿಟ್ಸ್ ಚಡ್ಚನ್ ಲಿಮಿಟ್ಸ್ನಾಗ ಆಗಿತ್ತು. ಅವ್ರು ಏನು ಮಾಡಿದ್ರು, ಪ್ಲ್ಯಾನ್ ಮಾಡಿ ನಮ್ಮ ಜಳಕಿ ಲಿಮಿಟ್ಸ್ನಾಗ ಇವರು
ಆ ದಿನ ನೈಟ್ ಎನ್ಕೌಂಟರ್ ಆಗಿತ್ತು. ಫಸ್ಟ್ ನೈಟ್ ಇವರು ರಾಬ್ರಿ ಮಾಡೋಕೆ ನಿಂತಿದ್ರು, ನಾವು ಇವ್ರಿಗೆ ಅರೆಸ್ಟ್ ಮಾಡಿ ಹಾಕಿದ್ದೀವಿ ಅಂತೇಳಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅವ್ರ ಮೇಲೆ. ಓಕೆ ಓಕೆ. ಇದು ಎನ್ಕೌಂಟರ್ ಆದ್ಮೇಲೆ ನಡೆದಿರೋ ಇದಲ್ಲ? ಎನ್ಕೌಂಟರ್ ಆದ್ಮೇಲೆ ಮಾಡಿದ್ರು ಅದು. ಓಕೆ ಓಕೆ. ಅವ್ರು ಯಾರು ಕೇಳೋರು ಆಗ ಇದಲ್ಲ, ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡಿದ್ರು ಅವರು. ಸ್ವಲ್ಪ ದಿವಸ ಹೋಯ್ತು. ಈಗ ನಾನು ಅಲ್ಲಿ ಹೋಗಲಿಲ್ಲ. ಮುಂದೆ ಅವರು ಧರ್ಮದಲ್ಲಿ ತಮ್ಮ ಅಲ್ಲಿಂದ ಓಡಿ ಹೋಗಿದ್ದಾನ ಅಂತ ಹೇಳಿದ್ರು. ಸ್ಪಾಟಿಂದ ಓಡೋಗ್ಯಾನ ಅಂತ ನಮಗೇನೋ ವಿಷಯನೇ ಗೊತ್ತಿರಲಿಲ್ಲ ಅವಾಗ. ನನಗೆ ನ್ಯೂಸ್ದವ್ರು ಹೇಳಿದ್ರು. ಆಮೇಲೆ ನಾನು ಹೋಗ್ಬೇಕಂದ್ರೆ ಒಬ್ರು ಅಂದ್ರೆ ನಿನಗೂ ಕೇಸ್ ಹಾಕ್ತಾರಂತೇಳಿ ನಾನು ರಿಟರ್ನ್ ಬಂದೆ. 2 ದಿವಸ ನಾನು ಬಿಜಾಪುರ್ನಾಗ ಇರಲಿಲ್ಲ. ಸ್ವಲ್ಪ ಗರಂ ಭಾಳ ಇತ್ತು. ಅವರು ಇದಕ್ಕೆ ಏನಂತಾರದು ಮಣ್ಣಿಗೂ ಹೋಗೋಕ್ಕಾಗಲಿಲ್ಲ. ಅಂದ್ರೆ ಇದು ಮಾಡ್ತಾರಲ್ಲ ಸತ್ ಕೂಡಲೇ ಅಂತ್ಯಕ್ರಿಯೆಗೆ ಹೋಗೋದಾಗಲಿಲ್ಲ ನಮ್ಗೆ. ಕೆಲವೊಬ್ರು ಎಲ್ಲ ಹೇಳಿದ್ರು, ಎಲ್ಲ ಬೇಡ ನೀನು ಹೋಗಲೇಬೇಡ, ನೀನು ಈ ಕಡೆ ಸೇಫಾಗಿ ಹೊರಗೆ ಇರು, ನೋಡೋಣ ಆಮೇಲೆ ಏನೇನಾಗಿದೆ ಏನೇನಿಲ್ಲ ಅಂಥೇಳಿ. ಒಂದು 4 ದಿವಸ ಆದಮೇಲೆ ಧರ್ಮದ ತಾಯಿಯವರು ಕಾಂಟ್ಯಾಕ್ಟ್ ಮಾಡ್ತೀನಿ. ಅವರು ನನಗೆ ಬೇರೆದವ್ರಿಂದ ಕಾಂಟ್ಯಾಕ್ಟ್ ಆದರು. ಆದ ಕೂಡಲೇ ಅವ್ರು ಹೇಳಿದ್ರು, ಇಲ್ಲ ನನ್ನ ಮಗನಿಗೆ ಹೊಡೆದಿದಾರ, ಪೊಲೀಸರು ಹೊಡೆದಾರ, ಇದು ಎನ್ಕೌಂಟ್ರ್ ಅಲ್ಲ, ನನ್ನ ಮಗ ಯಾಕೆ ಪೊಲೀಸರಿಗೆ ಹೊಡಿತಾನ, ಅಷ್ಟು ಮಂದಿ ಬೆಳಗ್ಗೆ ಪೊಲೀಸರು ಯಾಕೆ ಬಂದಿದ್ರು, ಏನು ಕ್ರೈಮ್ ಮಾಡಿದ್ದ ಅಂತ ನನಗೆ ಕೇಳ್ತಾರ. ಬ್ರದರ್ ಗಂಗಾಧರ್ ಎಲ್ಲಿದಾನ ಅಂತ ಕೇಳಿದ್ರೆ ಎಲ್ಲದಾನ ಗೊತ್ತಿಲ್ಲ, ಪೊಲೀಸರು ಒಯ್ದಾರ ಅಂತ ಹೇಳತ್ತಾರ. ಆಯ್ತಂದ್ರೆ ಎಲ್ಲದಾನ ನನಗೆ ಗೊತ್ತಿಲ್ಲ ಅಂದರು. ನಾವು ಆ ಕಡೆ ಈ ಕಡೆ ವಿಚಾರಿಸಿದಾಗ ಎಲ್ಲರೂ ಹೇಳಿದ್ರು ಪೊಲೀಸರು ಒಯ್ದಾರ ಅಲ್ಲಿಂದ ಅಂತೇಳಿ. ಒಂದು ದಿವಸ ಅವ್ರ ತಾಯಿಯವ್ರಿಗೆ ನಾನು ಭೇಟಿ ಆಗ್ತೀನಿ. ಅವ್ರದ್ದು ಊರಿದಲ್ಲಿ ಬಬ್ಲಾದಂತ ಅಲ್ಲಿದ್ದರು, ಅಲ್ಲಿ ಹೋಗಿ ಭೇಟಿ ಆಗ್ತೀನಿ. ಇಲ್ಲ ಯಾರೂ ನನಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಕಂಪ್ಲೇಂಟ್ ತಗೋತಾ ಇಲ್ಲ, ನೀವು ಏನರ ಮಾಡಿ ಹೆಲ್ಪ್ ಮಾಡಿ ನನಗೆ ಈ ಕೇಸಿಗೆ ಹೆಲ್ಪ್ ಮಾಡಬೇಕು, ನೀನು ಬಿಟ್ಟರೆ ಯಾರು ಹೆಲ್ಪ್ ಮಾಡಲ್ಲ ಅಂದರು. ಆಯಿತು ನೋಡೋಣ, ವಕೀಲರಿಗೆಲ್ಲ ವಿಚಾರಿಸೋಣ ಅಂಥೇಳಿ ನಾವು ಮುಂದೆ ಕಾನೂನು ಹೋರಾಟ ಮಾಡ್ಲತ್ತೀವಿ. ಕೆಲವೊಬ್ಬರು ವಕೀಲರಿಗೆಲ್ಲ ವಿಚಾರಿಸಿದ್ದೀವಿ. ಅವ್ರು ಹೇಳಿದ್ರು, ಈಗ ನಿಮ್ಮ ಮಗ ಈಗ ವಿಶ್ವಾಸ ಮಾಡಲ್ಲ ಯಾರೋದು, ಮಗ ಓಡೋಗ್ಯದಂತ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರ, ನೀವು ಇಲ್ದ ಪೊಲೀಸರು ಒಯ್ದಾರ ಅಂತ ಹೇಳ್ತೀರಿ. ವಕೀಲರು ಅಂದರು ವಿಶ್ವಾಸ ಆಗಲಿಲ್ಲ ವಕೀಲರಿಗೆ. ಇಲ್ಲ ಕರೆಕ್ಟಾಗಿ ಹೇರು ಅಂದರೆ ಕರೆಕ್ಟಾಗಿ ಹೇಳ್ತಾ ಇದ್ದೀವಿ, ಎಲ್ಲಿ ಹೋಗಿದಾನ ಗೊತ್ತಿಲ್ಲ ಅಂದಮೇಲೆ ವಕೀಲರು ಒಂದು ಹೇಬಿಯಸ್ ಕಾರ್ಪಸ್ ಹೈಕೋರ್ಟ್ನಾಗ ಫೈಲ್ ಮಾಡಿದ್ರು. ಅದೊಂದು ಜಾಸ್ತಿ ಕಮ್ಮಿ ಒಂದು 5-6 ತಿಂಗಳು ಹೋಯ್ತು. 5-6 ತಿಂಗಳ ತನಕ ನಾವು ಎಲ್ಲೇ ಹ್ಯೂಮನ್ ರೈಟ್ಸು ಅಲ್ಲಿ ಇಲ್ಲಿ ಧರ್ಮದ ತಾಯಿ ಕರ್ಕೊಂಡು ಬೆಳಗಾವಿ IGP ಆಫೀಸ್ ಅಲೋಕ್ ಕುಮಾರ್ ಅವರು ಬಂದಿದ್ದರು. ಅವರೇ ಅದೇ ಅಲ್ಲಿ ಬಂದರು, IGP ಆಗಿ ಬಂದಿದ್ರು. ಅವ್ರ ಹತ್ರ ಸಾಕಷ್ಟು ಕಷ್ಟಪಟ್ಟೆವು ಆ ಕೇಸಿಗೆ. ಎಲ್ಲಿ ಹೋದ್ರು ನ್ಯಾಯ ಸಿಗ್ತಿದ್ದಿಲ್ಲ. ವಿಧಾನಸೌಧವರೆಗೂ ಹೋದೇವಿ, ಪರಮೇಶ್ವರ್ ಅವ್ರ ಬಲ್ಲಿ ಹೋದೇವಿ, ಯಡಿಯೂರಪ್ಪನವ್ರ ಬಲ್ಲಿ ಹೋದೇವಿ, ಕುಮಾರಸ್ವಾಮಿ ಅವ್ರ ಬಲ್ಲಿ ಹೋದೇವಿ. ಎಲ್ಲಿ ಹೋದ್ರು ಯಾವುದೋ ಥರ ರೆಸ್ಪಾನ್ಸ್ ಇದ್ದಿದ್ದಿಲ್ಲ ಅವಾಗ. ಹೇಬಿಯಸ್ ಕಾರ್ಪಸ್ ಆದ ಕೂಡ್ಲೇ ಅವಾಗ ಒಂದೊಂದು ಹೊರಗೆ ಬರ್ಲಾತು. ಹೇಬಿಯಸ್ ಕಾರ್ಪಸ್ ಆದ ಕೂಡಲೇ ಅಲೋಕ್ ಕುಮಾರ್ ಅವ್ರಿಗೆ ಹೋಗ್ಬಿಟ್ಟದೆ. ಅವರಿಲ್ಲ, ನೀವು ಹೋಗಿ ಚರ್ಚನ್ ಸ್ಟೇಷನ್ದಾಗ FIR ರಿಜಿಸ್ಟರ್ ಮಾಡಿಸ್ರಿ ಅಂದರು. ಆಯ್ತಂತ ಬಂದೇವಿ. ಅಲ್ಲಿ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. PSI ಇರಲಿಲ್ಲ ಅವಾಗ ಅಲ್ಲಿ. ಇನ್ನಿದ್ದ ಹಳ್ಳೂರವರೇ ಇದ್ದರು. ಅವ್ರೇನೋ ರಜಾ ಹೋಗಿದ್ರು ಅನ್ಸುತ್ತೆ ಆ ಟೈಮ್ದಾಗ. ಏನೋ ಟ್ರಾನ್ಸ್ಫರ್ ಆಗಿತ್ತು, ಅಷ್ಟು ನನಗೆ ಪಕ್ಕ ಏನು ತಲೆಯಲ್ಲಿಲ್ಲ. CPI ಹತ್ರ ಕೇಳಕ್ಕೆ ಹೋದರೆ CPI ಪೊಲೀಸ್ನವ್ರದ್ದು ಅದರಲ್ಲಿ ಬರ್ದಿದ್ದೇವೆ ನಾವು. PSI ಆಮೇಲೆ ಅವಾಗಿನ CPI ಒಂದಿಷ್ಟು ಪೊಲೀಸರು ಇದ್ರಾಗ ಇನ್ವಾಲ್ವ್ ಅದಾರ ಅಂತೇಳಿ ಅದು FIR ಅವ್ರು ತೊಗೊಳಿಲ್ಲ. ರಾತ್ರಿ ಮಳೆ ಬರ್ತಾಯಿತ್ತು, ಮಳೆಯಾಗ ನಿಂತಿದ್ದೇವೆ. ಕೆಲವೊಬ್ರು ಹಿನ್ನೆಲೆಯಿಂದ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು. ತುಂಬ ಜನ ಗೊತ್ತಿದ್ದವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಯಾರೂ ಮುಂದೆ ಬರ್ತಿದ್ದಿಲ್ಲ. ರಾತ್ರಿ ಆಗಲ್ಲ ಎಲ್ಲ ಕಡೆ ತಿರುಗಾಡಿ ಲಾಸ್ಟಿಗೆ ಅಲೋಕ್ ಕುಮಾರ್ ಅವರೇ ಒಬ್ಬ PSI ಇದು ಮಾಡಿದ್ರಲ್ಲಿ, ನೀನು ಹೋಗಲ್ಲಿ ಜಾಯಿನ್ ಆಗಂತೇಳಿ ಚಡ್ಚನ್ಕ್ಕೆ. ಅವನಿಗೆ ಹಳ್ಳೂರವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಆ ಜಾಗಕ್ಕೆ ಅವರು ರಾತ್ರಿ ಇಲ್ಲಿ ಆದರ್ಶ್ ನಗರದಾಗ ಬಂದು ಒಂದು FIR ಇದು ಮಾಡ್ಕೊಂಡ್ರು ನಮ್ಮದು. ಇಲ್ಲಿಂದ ರಾತ್ರಿ 3 ಗಂಟೆಗೆ ನಾವು ಮಧ್ಯಾಹ್ನ 4ರಿಂದ ರಾತ್ರಿ 3 ತನಕ ಸ್ಟೇಷನ್ದಾಗೆ ಇದ್ದೇವೆ. ಅವಾಗ FIR ಮಾಡ್ಕೊಂಡ್ ಕೂಡಲೇ ಅವ್ರು ಕೆಲವೊಬ್ರಿಗೆಲ್ಲ ಹಿಡಿದು ಅರೆಸ್ಟ್ ಮಾಡಿ ಗಂಗಾಧರ್ಗೆ ಒಯ್ದು ಹೊಡೆದಾರ ಅಂತೇಳಿ ಎಲ್ಲ ಆಯಿತು. CID ಕೊಟ್ಟರು. ಧರ್ಮರಾಜ್ ಅವ್ರದ್ದು ಕೇಸ್ನು CID ಕೊಟ್ಟಿದ್ದಿಲ್ಲ. ನಾವು ಸರ್ಕಾರದಲ್ಲಿ ಒಂದು ತನಕ ಹೋಗಿ ಎಲ್ಲ ಅಲ್ಲಿ ಲಿಂಕ್ ಹಚ್ಚಿ ಇದನ್ನು CID ಕೊಡ್ಬೇಕು, ಇದನ್ನು ಫೇಕ್ ಎನ್ಕೌಂಟ್ರ್ ಅಂತ ಕೂಡಲೇ CID ಒಳಗಿಂದ ಬಂತು ಎಲ್ಲ ಯಾರ್ಯಾರು ಆರೋಪಿ ಅಂತ ಅವರು ಕೇಸ್ನ ಹಾಕಿದ್ರು. ಎಲ್ಲ ಜೈಲ್ನಾಗ ಹೋದ್ರು. ಪೊಲೀಸರು ಹೋದ್ರಲ್ಲ 4 ಜನ ಪೊಲೀಸ್. ನಕಲಿ ಎನ್ಕೌಂಟರ್ ಹಂಗಾರೆ ಫಿಕ್ಸ್ ಆಯ್ತು. PSI CID ತನಿಖೆಯಲ್ಲಿ ಪ್ರೂವ್ಡ್ ಆಯ್ತಾ ಇದು? ಆ ಕೇಸ್ನಾಗ 16 ಜನ ಅರೆಸ್ಟ್ ಆದ್ರು. ಅವರು
ಓಹೋ. ಟೋಟಲ್ ಹೊರಗಿನವರು ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಹಿಡಿದು 16 ಜನ ಅರೆಸ್ಟ್ ಆದ್ರು. ಅದರಲ್ಲಿ ಅರೆಸ್ಟ್ ಆದ್ರು, ಹೋದ್ರು. ಅವರು 9 ತಿಂಗಳು 10 ತಿಂಗಳು ಏನೋ ಜೈಲ್ನಾಗಿದ್ರು. ಬೇಲ್ ಆಯ್ತು, ಹೊರಗೆ ಬಂದರು. ಮುಂದೆ ಅದೇ ನಾವು ಅದೇ CBI ಕೊಡ್ಬೇಕಂತೇಳಿ ನಮ್ದು ಇದು ಇತ್ತು. ಇನ್ನು ಗಂಗಾಧರ್ ಕೇಸ್, ಗಂಗಾಧರ್ ಧರ್ಮರಾಜ್ ಎರಡು CBI ಕೊಡ್ಬೇಕಿದ್ದು. ಇಷ್ಟೇ ಅಲ್ಲ, ಇನ್ನೂ ಮೇಲಿನ ಆಫೀಸರ್ಗಳು ಇರ್ಬೋದು ಅಂತೇಳಿ ನಾವು CBIಗೋಸ್ಕರ ಫೈಟ್ ಮಾಡ್ತಾ ಇದ್ವಿ. ಅಷ್ಟು ಅನ್ನೋದ್ರಾಗೆ ಮಾಧವ್ ಸಾವ್ಕಾರ್ ಮೇಲೆ ಅಟ್ಯಾಕ್ ಆಯ್ತು. ಏನೋ ಧರ್ಮರಾಜನ್ ಫ್ಯಾಮಿಲಿದವರೇ ಯಾರು ಮಾಡಿಸಿದಾರ ಅಂತ ಹೇಳ್ತಾರೆ. ಅದ್ರೊಳಗೆ ಏನಾಯ್ತಪ್ಪ ಅಂತಂದ್ರೆ, ನಾನು ಇದು ಮುಂದಾಗಿ ಓಡಾಡ್ತಾ ಇದ್ದೆ ಅಂಥೇಳಿ ನನ್ನ ಜೊತೆ ಇದ್ದ ಹುಡುಗರಿಗೆ ನಮಗೆ ಎಲ್ಲ ಆ ಕೇಸ್ನಾಗ ಮೇನ್ ಆರೋಪಿ ನನಗೆ ಮಾಡಿದ್ರು. ಅದರಲ್ಲಿ A1 ಮಲ್ಲಿಕಾರ್ಜುನ್ ಚಡ್ಚನ, A2 ವಿಮಲಾಬಾಯಿ ಚಡ್ಚನ, A3 ನನಗೆ ಹಾಕಿದ್ರು. A3 ಆಗಿದ್ರೆ ಅದರಲ್ಲೇ ಆ ಕೇಸ್ನಾಗ ನನಗೆ A3 ಹಾಕಿದ್ರು. ಟೋಟಲ್ ಆ ಕೇಸ್ 40 ಜನದ ಮೇಲೆ ಆಯ್ತು. ಯಾರು ಇದ್ದವ್ರು ಇಲ್ದಿರೋರು ಎಲ್ಲರಿಗೆ ಹಾಕಿದ್ರು. ಅದರಲ್ಲಿ 40 ಜನ. ಅದರಲ್ಲಿ A1 ಅರೆಸ್ಟ್ ಆಗಿಲ್ಲ. ಆಮೇಲೆ 40 ನಂಬರ್ದವನು ಅರೆಸ್ಟ್ ಆಗಿಲ್ಲ. 38 ಜನ ಎಲ್ಲರೂ ಅರೆಸ್ಟ್ ಆದ್ರು. ಮುಂದೆ ಎಲ್ಲರೂ ಬೇಲ್ ಆಯ್ತು. ಹೌದು, ಈಗ ಹಾಕಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅರೆಸ್ಟ್ ಮಾಡಿದ್ರು, ಒಯ್ದು ಹಾಕಿದ್ರು, ಬೇಲ್ ಮಾಡ್ಕೊಂಡು ಬಂದಿವಿ. ಬಂದ ಕೂಡಲೇ ಇವರು ಧರ್ಮರಾಜನ್ ಫ್ಯಾಮಿಲಿ ನಮಗೆ ಮತ್ತೆ ಕ್ರಾಸ್ ಚಾಲು ಆಯಿತು. ಓಕೆ. ಯಾರೋ 3ನೇ ವ್ಯಕ್ತಿ ನಮ್ಮ ಜೊತೆ ಇದ್ದವನೇ ಅವ್ರು ನನ್ನ ಬಗ್ಗೆ ಕೆಟ್ಟದಾಗಿ ಏನೇನೋ ಹೇಳ್ದ. ಧರ್ಮರಾಜ್ ಫ್ಯಾಮಿಲಿ ಅವ್ರ ಜೊತೆಗೆ ನಿಮ್ದು ನೀವು ಅವ್ರ ಸಪೋರ್ಟಿಗೆ ನಿಂತಿದ್ರಿ? ಸಪೋರ್ಟಿಗೆ ನಿಂತಿದ್ದೆ. ಇಷ್ಟೆಲ್ಲ ಆಗಿದ್ದು ಮಾಡಿದೆ. ಮುಂದೆ ನಾನು ಹೊರಗೆ ಬಂದ ಒಂದು 4-5 ದಿವಸಿಗೆ ಬೈರ್ಗೊಂಡ ಅವ್ರ ಮೇಲೆ ಹಲ್ಲೆ ನಡೆದ ಆದ್ಮೇಲೆ ಮತ್ತೆ ನೀವು ಜೈಲಿಗೆ ಹೋಗಿ ಹೊರಗೆ ಬಂದ್ಮೇಲೆ ಮತ್ತೆ ನಿಮಗೆ ಧರ್ಮರಾಜ್ ಅವ್ರ ಫ್ಯಾಮಿಲಿ ಜೊತೆ ನಿಮ್ಗೆ ಕಾನ್ಫ್ಲಿಕ್ಟ್ಸ್. ಓಕೆ. ಅಂದ್ರೆ ಏನೋ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ಯಾರೋ ನಮ್ಮ ಬಗ್ಗೆ ಏನೇನೋ ಹೇಳೋದು, ಅದು ಮಾಡೋದು ಅಂದ್ಕೂಡಲೇ ಅವ್ರದನ್ನ ಜಗಳ ಅಂತೇನು ಆಗಿಲ್ಲ. ಅವ್ರು ನಮ್ಮ ಮೇಲೆ ಏನೋ ತಪ್ಪು ತಿಳ್ಕೊಂಡ್ ಕೂಡಲೇ ನಾವು ಬಿಟ್ಬಿಟ್ಟಿವಿ. ಬೇಡಪ್ಪ, ಯಾಕೆ ಸುಮ್ಮನೆ ಇದರಲ್ಲಿ ನಾನು ಅವ್ರಿಗೆ ಏನೋ ಹೆಲ್ಪ್ ಮಾಡೋಕ್ಕೆ ಹೋದೆ, ನನ್ನ ಮೇಲೆ ಹಿಂಗೆ ಬ್ಲೇಮ್ ಬಂತು. ಆಮೇಲೆ ಡಿಪಾರ್ಟ್ಮೆಂಟ್ದವರೆಲ್ಲ ನನಗೆ ಕಣ್ಣಾಗ ಹಲ್ಲಾಗ ಹಿಡಿದ್ರು. ನನಗೆ ಇದಕ್ಕೆ ಕ್ರೈಮಿಗೆ ಸಂಬಂಧ ಇಲ್ಲ, ನಾನು ಯಾಕೆ ಅದು ಬೇಡ ಅಂತೇಳಿ ನನ್ನಷ್ಟಕ್ಕೆ ನಾನು ಇದ್ದೀನಿ. ಅವಾಗಿನಿಂದ ಇವಾಗಿನ ತನಕ ಹಿಂಗೆ ಇದ್ದೀನಿ. ಒಂದಿಷ್ಟು ಜನ ಅವ್ರ ಜೊತೆ ಇದ್ದಾರೆ, ಒಂದಿಷ್ಟು ಜನ ನಮ್ಮ ಜೊತೆ ಇದ್ದಾರೆ. ನಾವೇನು ಅವರು ಕ್ರೈಮ್ ಮಾಡ್ಬೇಕಂತ ತಿರ್ಗಾಡ್ಲತ್ತಾರಲ್ಲ. ಈಗ ಹಾಕಿದಾರೆ ಕೇಸ್. ಈಗ ಏನಿಲ್ಲ ಅಂದ್ರೆ ಒಂದು 6-7 ಕೇಸ್ ಹಾಕಿದಾರೆ ನಮ್ಮ ಮೇಲೆ. ಯಾವುದು ಮುಂದೆ ಅದು ನಾವು ತಪ್ಪು ಮಾಡಿದವೋ ಇಲ್ಲೋ ಎಲ್ಲ ಕೋರ್ಟ್ನಾಗ ಡಿಸೈಡ್ ಆಗ್ತದೆ. ಈಗ ಮತ್ತೀಗ ಅವ್ರು ಕೇಸ್ ಹಾಕಿದ್ಮೇಲೆ ನಾವು ಕೋರ್ಟಿಗೆ ತಿರ್ಗಾಡಲೇಬೇಕು. ಈಗ ನನಗೆ ಜೀವ ಭಯ ಐತಿ. ನನ್ನ ಜೊತೆ ಮತ್ತೊಂದು 4 ಜನ ಯಾರು ಇರಬೇಕಲ್ಲ. ನನಗೆ ಅದು ಹೊರಗಿನವ್ರು ಯಾರೂ ಇಲ್ಲ. ನನ್ನ ಕೇಸ್ನಾಗ ಇದ್ದವರೇ ನನ್ನ ಜೊತೆ ಇರ್ತಾರೆ. ಆ ಕೇಸಿಂದ ಟೋಟಲ್ ಖರ್ಚೆಲ್ಲ ನಾನು ನೋಡ್ಕೊಂಡಿದ್ದೀನಿ. ಎಲ್ಲರಿಗೂ ಹೊರಗೆ ತರ್ಲಕ್ಕ ಒಂದು ಇಲ್ಲಂತಂದ್ರೆ ಒಂದು 10-15 ಲಕ್ಷ ಅವರು ಕೊಟ್ಟಾರ. ಯಾರು ಧರ್ಮರಾಜನ್ ಫ್ಯಾಮಿಲಿದವ್ರು ಕೊಟ್ಟರು. ಅದು ಬಿಟ್ಟರೆ ಉಳಿದಿದ್ದು ಎಲ್ಲರದ್ದು ನಾನೇ ಮಾಡಿಸಿನಿ. ಒಂದು 4-5 ಜನ ಅವ್ರದವ್ರು ಮಾಡ್ಕೊಂಡಾರೆ. ಒಂದು 30 ಜನದ್ದು ನಾನೇ ಮಾಡಿಸಿದ್ದೀನಿ. ಬೇಲ್ಗಿಲೆಲ್ಲ ಈ ಕೇಸ್ನ ನಾನೇ ನೋಡ್ಕೊಂಡು ಹೊಂಟೀನಿ. ಒಂದು ಅರ್ಧ ಜನದ್ದು ನನ್ನ ಜೊತೆ ಅಷ್ಟಿದ್ದಾರಲ್ಲ ಅಷ್ಟು ಜನದ್ದು ನಾನೇ ನೋಡ್ಕೊಂಡು ಹೊಂಟೀನಿ ಕೇಸೆಲ್ಲ. ಆಮೇಲೆ ಬಂದ ಕೂಡಲೇ ಅವನು ನಮ್ಮ ಕೇಸ್ನಾಗಿದ್ದ ಒಬ್ಬ 15 ನಂಬರ್ ಆರೋಪಿ. ಅವ್ನು ಸ್ವಲ್ಪ ನನ್ನ ಫ್ಯಾಮ್ಲಿ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ. ನಾನು ಊರಲ್ಲಿ ಇರದೇ ಇರಾಗ ಮತ್ತು ನಾನು ಬಂದು ಅವನಿಗೆ ಕೇಳ್ತೀನಿ. ಇದೇ ಹೋದ ವರ್ಷ ಇಲ್ಲಪ್ಪ, ನಾನು ಇಲ್ಲದೆ ಇರಾಗ ನೀನು ಯಾಕೆ ಬಂದು ನಮ್ಮ ಮನೆ ಹತ್ರ ಬಂದು ಏನೋ ದಾಂಧಲಿ ಮಾಡೋಗಿದೆ ಅಂತ ಯಾಕೆ ಅಂದ್ಕೊಳ್ಳೆ ಅವನು ನನ್ನ ಸ್ವಲ್ಪ ಅಲ್ಲೇ ಏನೋ ಕ್ಲಾಶ್ ಆಗ್ತದೆ. ಏನು ಮಾಡೋ ಹಂಗೆ ಹಿಂಗೆ ಅಂದ್ಕೊಳ್ಳೆ ನಮ್ಮ ತಾಯಿ ಹತ್ರ ಬಾ, ನಮ್ಮ ಮನೆಗೆ ಬಾ, ಏನು ಮಾತಾಡ್ತೆ ಅಲ್ಲಿ ಮಾತಾಡು. ಆಯ್ತು ನಡಿ, ನಿಮ್ಮ ಮನೆಗೆ ಹೋಗೋಣ ಅಂತ ನಾನು ಅವ್ರ ಮನೆಗೆ ಹೋಗ್ತೀನಿ. ಮನೆ ಒಳಗೆ ಹೋಗಿರಲ್ಲ ಇನ್ನೂ. ನಾನು ಅವ್ರ ಮನೆ ಒಳಗೆ ಇರ್ತಾರೆ. ನನಗೆ ಬಂದು ಕುಂದ್ರ ಅಂತಾರೆ ಮನೆಯಲ್ಲಿ. ನಾನು ಹೋಗಲ್ಲ. ಹಿಂಗೆ ಇಷ್ಟೇ ವರ್ಷದ ಹೊರಗಡೆ, ನಾನು ಒಳಗವರು ಮಾತಾಡ್ಬೇಕಂದ್ರೆ ಅಷ್ಟಂದ್ರೆ ಪೊಲೀಸ್ನವ್ರು ಬರ್ತಾರೆ. ಅಲ್ಲಿ ಹೋಗಿ ಒಂದು 5 ನಿಮಿಷನಾಗೆ ಪೊಲೀಸರು ಬರ್ತಾರೆ. ಒಂದು ಸ್ವಲ್ಪ ಜಗಳ ಆಗಿತ್ತು ನಂದು. ಒಂದು ಇಲ್ಲಂತಿಲ್ಲ, ಹಂಗೇನು ಹೊಡೆದಾಟಿ ಮರ್ಡರ್ ಮಾಡೋ ಲೆಕ್ಕಕ್ಕೇನು ಹೋಗಿಲ್ಲ. ಏನೋ ಹೇಳೇನ ಅವನೊಂದು ಅನ್ನೋದು ನಾನೊಂದು ಅನ್ನೋದು ಸ್ವಲ್ಪ ಜಗಳ ಆಗಿತ್ತು. ಅದು ಅವ್ರು ಯಾರೋ ನನಗೆ ಮನೆಗೆ ಕರೆದ್ರು. ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಯವ್ರ ಕೈಲಿ ಪೊಲೀಸ್ನವ್ರಿಗೆ ಫೋನ್ ಹಚ್ಚಿದ್ರು. ಪೊಲೀಸರು ಬಂದರು, ಕರ್ಕೊಂಡು ಹೋದ್ರು. ನನಗೆ ಅವನಿಗೂ ಕರ್ಕೊಂಡು ಹೋದರು. ಹೋಗಿ ಅಟ್ರಾಸಿಟಿ ಕೇಸ್ ನನ್ನ ಮೇಲೆ ಬುಕ್ ಮಾಡಿದ್ರು. ಹೌದಾ? ಕೇಳಕ್ಕೆ ಹೋಗಿದ್ದಕ್ಕೆ ಅವರು ಇಲ್ಲ, ಅವ್ರಿಗೆ ಹೋಗಿ ಹೊಡೆದಿವಿ, ಅವ್ರ ತಾಯಿಗೆ ಹೊಡೆದಿವಿ, ಅದು ಇದು ಅಂತ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದು. ಹಂಗೆ ಅವ್ರು ಅಟ್ರಾಸಿಟಿ ಮಾಡಿದ್ರು. ನಾನು ಹೇಳಿದೆ, ಆಯಿತು, ನಂದು ಒಂದು FIR ತೋರಿ. ನೀವು ನನ್ನ ಮನೆಗೆ ಬಂದು ದಾಂಧಲಿ ಮಾಡಿ ಹೋಗಿದ್ರೆ ನಾನು ಕೇಳಕ್ಕೆ ಹೋದರೆ ನನ್ನ ಮೇಲೆ ನೀವು ಕೇಸ್ ಮಾಡ್ತಾಯಿದ್ದಾರೆ, ನಾನು ಒಂದು ಕೇಸ್ ಕೊಡ್ತೀನಿ ತೋರಿ ಅಂದ್ರೆ
ನಾನು ಒಂದು ಕೇಸ್ ಕೊಟ್ಟೆ. ಅದ್ರಾಗ ಅವರು ಧರ್ಮರಾಜ ತಮ್ಮ, ಅವ್ರ ತಾಯಿಯವರು, ಇವನು 15 ನಂಬರ್ ಆರೋಪಿ, ಇನ್ನೊಂದು ಅವನ ಬೆನ್ನಲ್ಲೇ ಇದ್ದವ್ರು ಇನ್ನೊಂದು 3-4 ಜನ ಇದ್ದಾರೆ. ಅವ್ರದ್ದೆಲ್ಲ ನಾನು ಹೆಸರು ಕೊಟ್ಟೆ, ಇಲ್ಲಿ ಯಾರು ಬಂದು ಹೋಗಿದ್ರು ಅವ್ರದ್ದು. ಅದು ನಾನು ಜೈಲಿಗೆ ಹೋಗಿ ಒಂದು 2 ತಿಂಗಳಿಗೆ ಮತ್ತೆ ಗುಂಡಾ ಆ್ಯಕ್ಟ್ ಹಾಕಿದ್ರು ನನಗೆ ಒಳಗಿದ್ದಾಗೆ. ಒಳಗಿದ್ದಾಗೆ ಗುಂಡಾ ಆ್ಯಕ್ಟ್ ಹಾಕಿ ನಾನು ನೋಡ್ಬೇಕಾದ್ರೆ 2022ಕೊಂದು 23 ತನಕ ನಾನು ಜೈಲ್ನಾಗಿದ್ದೆ. ಅಷ್ಟು ತನಕ ಬಿಜಾಪುರ ಜಿಲ್ಲೆದವ್ರಿಗೆ ಎಷ್ಟು ಮಂದಿಗೆ ಗುಂಡಾ ಆ್ಯಕ್ಟ್ ಹಾಕಿದ್ರಲ್ಲ, ಯಾರಿಗೂ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಿಲ್ಲ. ಅದು ರೂಲ್ಸ್ ಇದೆ, ಏನು ಗುಂಡಾ ಆ್ಯಕ್ಟ್ ಹಾಕಿದ್ರೆ 200 ಕಿಲೋಮೀಟರ್ ಅಲ್ಲೇ ಹೊರಗೆ ಇಡ್ಬೇಕಂತ ಇದೆ. ಆದರೆ ಬೇರೆ ಯಾರಿಗೂ ಹಾಕಿದಿಲ್ಲ. ನನಗೆ ಗುಂಡಾ ಆ್ಯಕ್ಟ್ ಹಾಕಿದ್ರಲ್ಲ, ನನಗೆ ಬೆಳಗಾವಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಆರ್ಡ್ರಲ್ಲೇ ಮಾಡಿದ್ರು DC ಅವರು, ಬೆಳಗಾಂ ಜೈಲ್ಗೆ ಕಳಿಸ್ಬೇಕಂತ. ಯಾರಿಗೂ ಹಾಕಿಲ್ಲ ಅಂದ್ರೆ ಬಿಜಾಪುರದಲ್ಲಿ ಯಾರಿಗೂ ಹಾಕಿಲ್ವಾ? ಇಲ್ಲಿ ಬಿಜಾಪುರ ಜಿಲ್ಲಾದಾಗ ಎಷ್ಟು ಮಂದಿಗೆ 2022-23 ತನಕ ಹಾಕಿದ್ರು. 22 ನಾನು ಜೈಲ್ನಾಗ ಇರ್ಬೇಕಾದ್ರೆ ನೋಡಿದ್ದು ಒಂದು 6 ಜನಕ್ಕೆ ಹಾಕಿದ್ರು. ಅವರೆಲ್ಲ ಬಿಜಾಪುರ ಜೈಲ್ದಾಗೆ ಇದ್ರು. ನನಗೆ ಸ್ಪೆಷಲ್ ನನಗೊಬ್ಬನಿಗೆ ಇದಕ್ಕೆ ಬೆಳಗಾಂ ಕಳ್ಸೋರು. ಆಯ್ತು, ಹೋದೆ ನಾನು ಬೆಳಗಾಂ ಜೈಲ್ನಾಗ ಒಂದು 5-6 ತಿಂಗಳಿದ್ದೆ. ಹೈಕೋರ್ಟ್ನಾಗ ಡಿಸ್ಚಾರ್ಜ್ ಆಯ್ತು ಕೇಸು. ಡಿಸ್ಚಾರ್ಜ್ ಆಗಿ ಬಂದೇನೆ. ಯಾವ್ದಿದೆ? ಅಟ್ರಾಸಿಟಿ ಕೇಸ? ಅಟ್ರಾಸಿಟಿ ಕೇಸ್ ರನ್ನಿಂಗ್ ಇದೆ. ಗುಂಡಾ ಆಕ್ಟ್ ಡಿಸ್ಚಾರ್ಜ್ ಹೈಕೋರ್ಟ್ನಾಗ ಡಿಸ್ಚಾರ್ಜ್ ಆಯ್ತು. ಬಂದು ನನ್ನಷ್ಟು ನಾನು ಇದೀನಿ. ಯಾರೋ ಹೊರಗೀಗ ನಾನು ಜೈಲ್ನಾಗ ಇದ್ದಾಗೆ ಒಂದು ಬೌಂಡ್ ಮಾಡ್ಸೀನಿ ರೀ. ಬೌಂಡ್ ಏನತ್ತು ಮಾಡ್ಸಿನಪ್ಪ ಅಂತಂದ್ರೆ, ಹೊರಗೆ ಅಲ್ಲೆಲ್ಲೇ ಹತ್ತಾ ಇದ್ರು, ನನ್ನ ಹೆಸರು ಹೇಳ್ತಾ ಇದ್ರು. ನಾನು ಅವಾಗೇ ಏನು ಹೇಳಿದ್ನಿ, ನನಗೆ ಈ ಸುಮಾರು ನಾನು ಒಳಗಿದ್ದಾಗ ಹಾಕಿದ್ದು ಒಂದು 16 ತಿಂಗಳಾಯ್ತು. ಧರ್ಮರಾಜ್ ಫ್ಯಾಮ್ಲಿಗೆ ನನಗೆ ಯಾವುದೇ ಥರ ಸಂಪರ್ಕನಾಗಿಲ್ಲ. ಯಾರನ್ನ DMC ಅಂತೇಳಿ, ಮಡುಸ್ವಾಮಿನ ಹುಡುಗರು ಅಂತೇಳಿ ಯಾರ್ಯಾರು ಹೆದರ್ಸೋದು, ಫೋನ್ ಹಚ್ಚಿ ಧಮಕಿ ಕೊಡೋದು, ರೊಕ್ಕ ಕೊಡೋದು. ಯಾರು ನಿಮಗೆ ಧಮಕಿ ಹಾಕಿದ್ರೆ, ನನ್ನ ಹೆಸರು ಹಾಕಿ ಧಮಕಿ ಹಾಕಿದ್ರಲ್ಲ, ನೀವು ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾನು ಜೈಲ್ನಾಗ ಇದ್ದಾಗೆ ಒಂದು ಕೋರ್ಟ್ ಅಪ್ಡೇಟ್ ಮಾಡಿಸಿ, ನೋಟ್ರಿ ಮಾಡಿಸಿ, ಪೇಪರ್ ನೋಟಿಫಿಕೇಶನ್ ಮಾಡ್ಸೀನಿ. ಇದು ನಿಮ್ಗೆ ಕೊಟ್ಟಿರೋ ಫೈಲ್ನಾಗ ಅದ, ಅದೆಲ್ಲ ಡೇಟ್ ಸಮೇತ ಅದ ನಾನು ಹಾಕಿದ್ದೆಲ್ಲ. ಅದು ಬೌಂಡ್ನು ಒಂದು ಜೆರಾಕ್ಸ್ ಐತಿ, ಆಮೇಲೆ ಪೇಪರ್ ನೋಟಿಫಿಕೇಶನ್ ಮಾಡಿಸಿದ್ದೈತಿ. ಅಷ್ಟಾದ್ರೂ ಯಾರ್ಯಾರು ನನ್ನ ಹೆಸರೇ ಅದ್ರಸನ ಡಿಪಾರ್ಟ್ಮೆಂಟ್ದವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ನಾನು ಸುಧಾರಿಸಿನ ಅಂತಂದ್ರೆ ಅವ್ರಿಗೆ ವಿಶ್ವಾಸ ಆಗ್ತಾಯಿಲ್ಲ. ಇಲ್ಲ, ಇವನೇ ಕೂತು ಮಾಡಿಸ್ತಾ ಇದ್ದಾನ. ನಾನು ಮನೆಯಿಂದ ಹೊರಗೆ ಹೋಗಲ್ಲ. ಯಾವುದಾರೆ ಕಾರ್ಯಕ್ರಮ ಇದ್ದರೆ ಹೋಗ್ತೀನಿ, ಇಲ್ಲ ಅಂದ್ರೆ ಕೋರ್ಟ್ ತಾರೀಕಿದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಮನೆಯೊಳಗೆ ಇರ್ತೀನಿ, ಬೇರೆ ಎಲ್ಲಿ ಹೋಗಲ್ಲ. ಈಗ ನಾನು ಹೊಟ್ಟಿಗೆ ಒಂದು ಏನಾರ ಮಾಡ್ಕೋಬೇಕಂತಂದ್ರೆ, ಯಾವ ಈಗ ಲಿಟಿಗೇಷನ್ದು ಜಮೀನ್ದು ಮಾಡ್ತೀವಿ, ಈಗ ಮಾಡಲೇಬೇಕು. ಏನಾರ ಯಾವುದಾದ್ರು ಜಮೀನು ಕೊಡಿಸೋದಿದ್ರೆ ಏಜೆಂಟ್ ಕೆಲಸ ಮಾಡ್ತೀವಿ, ಅದಕ್ಕೆ ಯಾವ್ದಾರ ಇದ್ರೆ ಹೋಗೇಬೇಕು. ಅದು ಬಿಟ್ಟು ನಿಂದು ಮನೆ ಕಟ್ಸಿದಿ ಅದು ಇದು ಅಂತೇಳಿ ಜನದ ಹತ್ರ ಮಾತಾಡ್ತಾರೆ. ಒಂದು ಹಪ್ತ ಬರ್ತದೆ, ಅದು ಬರ್ತದೆ. ನಂದು ಎಲ್ಲಿನೂ ₹1 ನನಗೆ ಯಾರ ಹತ್ರ ಹಪ್ತ ಬರಲ್ಲ. ನಾನು ಯಾರ ಹತ್ರ ಕೈ ಚಾಚಿ ಕೇಳಿಲ್ಲ. ನಾನು ಏನು ದುಡಿತೀನಿ ಅದು ನಾನು ತಿಂತೀನಿ. ಈ ಮನೆ ಕಟ್ಟಬೇಕಾದ್ರೂ ಫಸ್ಟ್ ಗೌರ್ಮೆಂಟ್ ಸ್ಕೀಮ್ದಾಗ ಮನೆ ಆಗಿದ್ದು. ಅದು ಯಾವುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಒಂದು 4 ಲಕ್ಷನೂ ಶಾಂಕ್ಷನ್ ಆಗಿತ್ತು. ಇನ್ನೊಂದು ಸ್ವಲ್ಪ ನಮ್ಮದು ಫ್ರೆಂಡ್ಸ್ ಇವ್ರು ಇದಾರ. ನಾನು ಜೈಲ್ನಾಗಿದ್ದಾಗ ಮನೆ ಕಟ್ಟಿಸಿದ್ದು, ಹೊರಗೆ ಬಂದ ಮೇಲೆಲ್ಲ ಯಾರು ಉಸುಕ್ ಕೊಟ್ಟರು, ಯಾರು ಇಟಂಗಿ ಕೊಟ್ಟರು, ಯಾರು ಸ್ಟೀಲ್ ಕೊಟ್ಟರು, ಆ ಥರ ಮನೆ ಆಗಿದ್ದದು. ಏನು ಅನಿಸಿದೆ, ಇಲ್ಲ ಮನೆ ಕಟ್ಟ್ಯಾನ, ಹಪ್ತ ಬರ್ತದೆ, ಎಲ್ಲೆಲ್ಲೋ ಏನೇನೋ ಮಾಡ್ತಾನ ಧರ್ಮರಾಜ್ ಫ್ಯಾಮ್ಲಿ ಹೆಸರು ಹೇಳಿ. ಆ ಫ್ಯಾಮ್ಲಿಗೆ ಅದು ಒಂದು ಕಲ್ಪನೆ ಇದೆ. ಇನ್ನೂ ಆದ್ರೂ ನನ್ನ ಹಿಂದೆ ಬೆನ್ನಿಂದ ಏನೇನೋ ಮಾತಾಡ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡ್ಸೋದಿಲ್ಲ. ನಾನಾಯ್ತು ಈ ಕ್ರೈಮ್ ಲೋಕಕ್ಕೆ ಬ್ಯಾಡ ಅತ್ಯಕ್ಷಿಂದ ನಾನು 2011 ಒಂದು ಸರ್ತಿ ಪೇಟ್ ತಿಂದೆ. ಯಾರ ಸಂಬಂಧ ಹೋಗಿದೆ ಅವನು ನನಗೆ ನೋಡಲಿಲ್ಲ. 2020 ಧರ್ಮರಾಜನ್ ಫ್ಯಾಮ್ಲಿಯವ್ರ ಜೊತೆ ಬೆನ್ನು ಹತ್ತಿದೆ. ಇವ್ರ ಸಂಬಂಧ ನಾನು ಜೈಲಿಗೆ ಹೋದೆ. ಇವರು ಬಂದಮೇಲೆ ಇವರೇ ನನಗೆ ಎಲ್ಲೆಲ್ಲ ಸುಪಾರಿ ಕೊಡೋದು, ಅದು ಇದು ಏನೇನೋ ಮಾಡಿದ್ರು. ಕೆಲವೊಂದು ದಾಖಲೆ ಅದಾವ, ನಾನು ಕೊಟ್ಟಿನಿ ಕೊಡ್ಬೇಕಾದವ್ರಿಗೆ. ನಿಮ್ಮಲ್ಲಿ ಈಗಲೂ ಸುಪಾರಿ ಕೊಡೋರು ಇದಾರ? ಆ ಥರದ್ದು ರೆಕಾರ್ಡಿಂಗ್ ಅದಾವ ನನ್ನ ಹತ್ರ. ರೆಕಾರ್ಡಿಂಗ್ ಅದು ನಿಮ್ಮ ಫೈಲ್ ನೋಡ್ಬೇಕಾದ್ರೆ ಆ ಥರದೊಂದು ವಾಟ್ಸಪ್ನ ಅಟ್ಯಾಚ್ ಮಾಡಿ ನೀವು ಯಾರಿಗೆ ಪೊಲೀಸ್ನವ್ರು PSI ಕಳಿಸಿದ್ರಿ? ಹೌದು. ಇದು ಕೇಸ್ ನಡೆಸ್ಬೇಕಾದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು ಅದು? ಇಲ್ಲ, ನಾನು ಹ್ಯೂಮನ್ ರೈಟ್ಸಿಗೆ ಹಾಕಿ ನನಗೆ ಹ್ಯೂಮನ್ ರೈಟ್ಸಿಗೆ ಕೊಟ್ಟರೆ ನಾನೆಲ್ಲ ಬಿಟ್ಟು ಕುಂತರು ನನ್ನ ಮೇಲೆ ಸುಮ್ಮನೆ ಕೇಸ್ ಬುಕ್ ಆಗ್ತಾ ಇದಾವು. ಏನಿದೆ ಸರ್ ಇದು ಆಡಿಯೋದಲ್ಲಿ? ಅದೇ ನನಗೆ ಕೋರ್ಟಿಗೆ ಹೋದಾಗ ಏನೋ ಮಾಡ್ಬೇಕಂತ ಅನ್ನೋದೊಂದು ಇದೆ. ಒಬ್ರು ಕಾಂಟ್ರಾಕ್ಟರ್ ಅದಾರ, ಅವ್ರು ನನ್ನ ಸುಪಾರಿಗೆ ಏನೋ ಒಂದು 10 ಲಕ್ಷನ 11 ಲಕ್ಷ ಕೊಟ್ಟಾರಂತ ಇದ್ದು. ಹೌದಾ? 10 ಲಕ್ಷ ಅವ್ರು ಕೊಟ್ರ ಅಂತ ಕೇಳಿದ್ರೆ ಯಾವ ಕೆಲ್ಸಕ್ಕೆ ಕೊಟ್ರು? ನನ್ನ ವಿಷಯದಾಗ ಕೊಟ್ರು ಅಂತಂದ್ರೆ ನೇರ ಮಾತಾಡಿಲ್ಲ, ಬಟ್ ನಿಮ್ಮ ಹೆಸರು ತಗೊಂಡು 10 ಲಕ್ಷ ಕೊಟ್ಟಿದ್ದೀನಿ ಇದೆ. ಆಡಿಯೋದಾಗ ಮೊನ್ನೆ ಕೋರ್ಟ್ನಾಗ ಸ್ವಲ್ಪ ಮಿಸ್ ಆಯ್ತು ಅನ್ನೋದಿದೆ. ಓಹೋ, ಮತ್ತೇನು
ಅದು ಯಾವ ಕೋರ್ಟ್ನಾಗ ನನ್ನ ಕೇಸ್ ನಾನು ಹೋದಾಗೆ ಆಗ್ತದಂತಂದ್ರೆ ಮತ್ತೆ ಅದೇನು ಇದಾವೆ ಕೆಲವೊಂದು ನನ್ನ ಮೇಲೆ ಫೇಕ್ ಕೇಸ್ ಹಾಕಿದ್ನು ಅದಾವು. ಮೊನ್ನೆ ಲಾಸ್ಟ್ ಟೈಮ್ ಹೋಗಿ ಒಂದು 3 ತಿಂಗಳಿಂದ ಒಂದು ಕೇಸ್ ಹಾಕಿದ್ರು. ಪರಿಚಯದವರು ಬರೀ ನನ್ನ ಮನೆಗೆ ಬಂದು ಹೋಗಿದ್ರು. ಅವರು ನನ್ನ ಮನೆಗೇನು ಇದ್ದಿದ್ದಿಲ್ಲ, ನನಗೆ ಕೇಳ್ಕೊಂಡು ಬಂದು ಹೋಗಿದ್ರು. ಅವರು ನಾನು ಇಟ್ಕೊಂಡಿನಂತೇಳಿ ಅವರಿಗೆ ಆಶ್ರಯ ಕೊಟ್ಟಿನಂತ ನನಗೆ ಕೇಸ್ ಹಾಕಿದ್ರು. ಬಿಜಾಪುರ ಗ್ರಾಮೀಣ ಕೇಸ್ನಾಗ ಹಾಕಿದ್ರು. ಏನೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ಅವತ್ತು ನಾನು ಊರಾಗೂ ಇರಲಿಲ್ಲ. ನೈಟ್ ಅವ್ರು ಬಂದು ಹೋಗ್ಯಾರ ಅಂದಾಗ ನಾನು ಊರಾಗೂ ಇದ್ದಿದ್ದಿಲ್ಲ. ಕೇಸ್ ಹಾಕಿದ್ರು. 25 ದಿನ ಜೈಲಿಗೆ ಹೋಗಿ ಬಂದೆ. ಆ ಕೇಸ್ ಮೊನ್ನೆ 18ನೇ ತಾರೀಕಿಗೆ ಕ್ವಾಶ್ ಆಯಿತು ಕೋರ್ಟ್ನಾಗ. ಇನ್ನು ಕೆಲವೊಂದು ಏನೇನೋ ಇದಾರೆ. ನಾನು ಅದು ಈಗ ಸಂಬಂಧಪಟ್ಟ ಹ್ಯೂಮನ್ ರೈಟ್ಸಿಗೆ ನಾನು ಕೇಳ್ಬೇಕು ಯಾರಿಗೆ. ನಾನು ಈಗ ಹ್ಯೂಮನ್ ರೈಟ್ಸಿಗೆ ಹಾಕೀನಿ, ಹೈಕೋರ್ಟ್ CJ ಅವ್ರಿಗೆ ಹಾಕೀನಿ, ಮತ್ತಿದು ಗೃಹ ಮಂತ್ರಿ ಅವ್ರಿಗೆ ಹಾಕೀನಿ. ಪ್ರಸ್ತುತ ಮಹಾದೇವ್ ಸಾವ್ಕಾರ್ ಬೈರಗೊಂಡ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಏನಿಲ್ಲ, ಫಸ್ಟ್ ನಾನು ಅವ್ರ ವಿರುದ್ಧ ಕೇಸ್ನಾಗ ಕಾನೂನು ರೀತಿ ಹೋರಾಟ ನಾನು ಮಾಡ್ತಾಯಿದ್ದೆ. ಧರ್ಮರಾಜ್ ಫ್ಯಾಮಿಲಿ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತು ಅವ್ರ ಜೊತೆ ಅನ್ಯಾಯ ಆಗ್ಯದ, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂತಂದ್ರೆ ಧರ್ಮರಾಜ್ ನಂದು ಭಾಳ ಹತ್ತಿರದಿಂದ ನೋಡಿ. ನಾನು ಅವನಿಗೆ ಕ್ರೈಮ್ ಮಾಡ್ಬೇಕಂತ ಇದ್ದಿದ್ದಿಲ್ಲ, ಸುಧಾರಿಸ್ಬೇಕು ಅಂತ ಅನ್ನೋದೇ ಇತ್ತು ಅವ್ರ ತಲೆಗೆ. ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕು ಅನ್ನೋದೇ ಇತ್ತು. ಸಾಕಷ್ಟು ಜನ ಏನೇನೇ ಹೇಳಿದ್ರು ಅವ್ರು ಯಾರ್ದು ತಲೆಗೆ ಆಗ್ತಿರಲಿಲ್ಲ. ಬಿಡ್ರಿ, ಅದು ಎಲ್ಲ ಹಳಿ ಆಯಿತು. ಈಗ ನಾನು ಸುಧಾರಿಸ್ಕೊಂಡು ಇರ್ತೀನಿ, ಯಾವುದು ಇಂಥ ವಿಷಯ ಹೇಳಬೇಡ ಅಂತವ್ನ ಜೊತೆ ಹಿಂಗೆ ಆಯ್ತು ಅಂತೇಳಿ ನಾ ಕಾನೂನು ಹೋರಾಟ ಮಾಡೋಕೆ ನಾನು ತಿರುಗಾಡಿದ ಕರೆ ಐತಿ. ಧರ್ಮರಾಜ್ ಫ್ಯಾಮಿಲಿಗೆ ಹಿಂಗೆ ಆಯ್ತು ಅಂತ. ಬಟ್ ನೇರ ನೀವು ಇಲ್ಲಿ ಭಾಗಿಯಾಗಿದ್ದು, ಇನ್ವಾಲ್ವ್ ಆಗಿದ್ದು, ಅವರಿಗೆ ಏನಿಲ್ಲ ನಿಮ್ಮ ಮೇಲೆ ದ್ವೇಷ ಆ ಥರದ್ದು ನೇರ ಫೋನಲ್ಲಿ ಮಾತಾಡಿ ಏನಾರ ಆ ಥರದ್ದು ಕಲಹಗಳು, ಜಗಳ? ಯಾರು ಮಹಾದೇವ್ ಸಾವ್ಕಾರ್ ಜೊತೆ ಏನು ಜೊತೆ ಇನ್ನೂ ತನಕನೂ ನಾನು ಹಿಂಗೆ ಇದ್ರಿಗೆ ನೇರಾಗಿ ಮಹಾದೇವ್ ಸಾವ್ಕಾರ್ಗೆ ನೋಡೇ ಇಲ್ಲ. ನಾನು ಇಲ್ಲಿವರೆಗೂ ನಾನು ನೋಡಿಲ್ಲ, ಮುಖಾಮುಖಿ ಆಗಿಲ್ಲ. ಮುಖಾಮುಖಿ ಆಗಿಲ್ಲ. ಫೋನ್ದಾಗೂ ಇಲ್ಲ. ಅವ್ರು ನನಗೆ ಪರಿಚಯನೇ ಇಲ್ಲ. ಯಾವಾಗ ಈ ಕೇಸ್ನಾಗ ಅವ್ರು ಹಿಂಗೆ ಆಗ್ಯಾದಂತ ತಿರುಗಾಡ್ತಿದ್ರು ಅವಾಗೇ ಫುಲ್ಲು ನನಗೆ ಇವ್ರು ಹಿಂಗೆ ಅಂತೇಳಿ ಅನ್ನೋದು ಒಂದು. ಮತ್ತು ಈಗ ನಾನು ಅವ್ರ ಕೇಸ್ನ ಹಾಕಿರೋದ್ನ ಅವ್ರ ಮೇಲೆ, ಅವ್ರಿಗೆ ನನ್ನ ಮೇಲೆ ದ್ವೇಷ ಇರೋದೆ. ಇವನೇ ಈಗ ನೀವು ಹೇಳ್ತೀರಿಯಪ್ಪ, ಈಗ ಇವನೇ ಎಲ್ಲ A to Z ಇವನೇ ಮಾಡ್ಯಾನಂತ ಅಂದಮೇಲೆ ನಾವು ಅಪೋಸಿಟ್ದವ್ರಿಗೆ ಮತ್ತು ಅವ್ರಿಗೆ ಇವನಿಗೆ ಯಾಕೆ ಬೇಕಾಗಿತ್ತು ಅಂತ ಸಿಟ್ಟು ಬರೋದು ಸ್ವಾಭಾವಿಕ. ಹಂಗೆ ನನ್ನ ಮೇಲೆ ಏನೋ ಸಿಟ್ಟು ಇರ್ಬೋದು. ಶೂಟ್ಔಟ್ ಸರ್, ಆ ಇದರಲ್ಲಿ ನೀವು ಎಲ್ಲೂ ಭಾಗಿ ಆಗೇ ಇಲ್ಲ. ನಾನು ಇರಲೇ ಇಲ್ಲ ಅಲ್ಲಿ. ಬಟ್ ಎಲ್ಲ ಒಂದ್ ಕಡೆ ನನಗೆ ನೀವು ಹೇಳೋದ್ಮೇಲೆ ನನಗೊಂದು ಸುಮ್ಮನೆ ಡೌಟ್ ಬರ್ತಾರೆ. ಈ ಧರ್ಮರಾಜ್ ಫ್ಯಾಮಿಲಿಗೆ ನೀವು ಯಾವಾಗ ಸಹಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೋ, ಒಂದು ಅವ್ರ ಮೇಲೆ ಮಹಾದೇವ್ ಸಾವ್ಕಾರ್ ಬೈರಗೊಂಡ ಅವ್ರ ಮೇಲಿನ ದ್ವೇಷ, ಪರ್ಸನಲಿ ನಿಮಗೆ ನಿಮ್ಮ ಫ್ರೆಂಡಿಗೆ ಆದಂತ ಅನ್ಯಾಯಕ್ಕೆ ನೀವು ಈ ರೀತಿಯಾಗಿ ಏನೋ ತೀರಿಸ್ಕೊಂಡ್ರಿ, ಅದು ಇವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇವ್ರ ಕುಟುಂಬದವ್ರು ನಿಮ್ಮ ಮೇಲೆ ಏನಾರ ಹೇಟ್ ಮಾಡ್ತಾರ ಆ ಥರದ್ದು? ಯಾರು? ಧರ್ಮರಾಜ್ ಫ್ಯಾಮಿಲಿ ಅವ್ರು ಅದೇ ಹೇಳ್ತಿದ್ರು, ನನ್ನ ಮಗನಿಗೆ ಅನ್ಯಾಯ ಆಗ್ಯದ, ನ್ಯಾಯ ಕೊಡಿಸ್ಬೇಕು. ಅವ್ರು ಹೇಳ್ತಿದ್ರು ಹಂಗೆ. ಏನೇನು ನಿಮ್ಮ ಜೊತೆಗೆ ಏನಕ್ಕೆ ಜಗಳ ಸ್ಟಾರ್ಟ್ ಆಯ್ತು? ಅದೇ ಈಗ ಆ ಕೇಸ್ನಾಗ ಹೋಗಿ ಬಂದ ಕೂಡ್ಲೇನೆ ಯಾರು ನನ್ನ ಬಗ್ಗೆ ಕೆಟ್ಟದಾಗ ಹೇಳತ್ರು. ನಿಮ್ಮ ಹೆಸರು ಮೇಲೆ ಅವ್ನು ದುಡ್ಡು ಮಾಡ್ಯಾನ, ಅದು ಮಾಡ್ಯಾನ, ಆತರ. ಆ ವಿಷಯಕ್ಕೆ ಮಾತ್ರ, ಯಾವ ವಿಷಯಕ್ಕೂ ಅವ್ರು ನನಗೆ ನೇರವಾಗಿ ಕೂತು ಮಾತಾಡ್ಲಿಲ್ಲ. ಸುಮ್ಮನೆ ಬೇರೆಯವ್ರ ಮುಂದೆ ಏನೇನೋ ಹೇಳೋದು, ಅವ್ನು ನಮ್ಮ ಜೊತೆ ಹಂಗ್ ಮಾಡ್ಯಾನ, ಅನ್ಯಾಯ ಮಾಡ್ಯಾನ ಅಂದ್ಮೇಲೆ ಬ್ಲೇಮ್ ಮಾಡ್ಲತ್ರು. ಮತ್ ನಾನೇ ದೂರ ಆಗಿದ್ರೆ ಮುಗೀತಲ್ಲ, ಅದಕ್ಕೆ ನಾನು ದೂರ ಆದೆ ಅಷ್ಟೇ. ಅದು ಬಿಟ್ಟೇನಿಲ್ಲ ಅವ್ರನ್ನ. ಸದ್ಯ ಈಗ ಸರ್ ಎಷ್ಟೋ ಜೀವ ಭಯ ಇದೆ ನಿಮಗೆ. ಅಟ್ಲೀಸ್ಟ್ ಇದರಿಂದ ಎಲ್ಲ ಹೊರಗೆ ಬರೋ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ, ಆದ್ರೂ ಎಷ್ಟು ಜೀವ ಬೆದರಿಕೆ ಇದೆ ಸರ್ ನಿಮ್ಮ ಜೀವ ಭಯ? ಬೆದರಿಕೆ ಅಂತ ಈಗ ನನಗೆ ಮಹಾದೇವ್ ಸಾವ್ಕಾರನ್ಕಿಂತನೂ ಇವ್ರ ಫ್ಯಾಮಿಲಿಯವ್ರ ಮೇಲೆ ಇದೆ. ಇವರೇ ನನಗೆ ಹೊಡಿಸ್ಬೋದು ಅಂತ ಸಾಕಷ್ಟು ಕಡೆ ಸುಪಾರಿ ಕೊಟ್ಟವರು. ಕೆಲವೊಂದು ರೆಕಾರ್ಡಿಂಗ್ ನನ್ನ ಹತ್ರ ಸಿಕ್ಕು. ನನ್ನ ಬಗ್ಗೆ ಡೈರೆಕ್ಟ್ ಆಗಿ ಯಾರ್ಯಾರಿಗೋ ಫೋನ್ ಹಚ್ಚಾಯ ಅವ್ನಿಗೆ ಹೇಳಿ ಸೀದಾ ಇರಕ್ಕೆ ಹೇಳೋ, ಅವ್ನು ನನ್ನ ಹೆಸರು ಇದು ಮಾಡ್ತಾ ಅವ್ನಿಗೆ ಹೊಡಿಸ್ತೀನಿ ಅಂತ ಹೇಳೋದು, ಈ ಥರ ಹೇಳಿ ಕಳಿಸಿದ್ದು. ಮಹಾದೇವ್ ಸಾವ್ಕಾರ್ ಜೊತೆ ನಂದು ಏನಿಲ್ಲ. ಈಗ ಅವ್ರ ಕೇಸ್ ಮುಗಿಸ್ಲೇಬೇಕು. ಅವ್ರ ಕೇಸಿಗೆ ತಿರುಗಾಡ್ತಾರೆ. ನಾನು ಇವ್ರ ಜೊತೆನೇ ಕೇಸ್ನಾಗಿದ್ದೀನಿ, ಮತ್ತು ನಾನು ಹೋಗಲೇಬೇಕು, ಕೇಸಿಗೆ ಹೋಗಿ ಬರ್ತೀನಿ. ನನಗೆ ಜಾಸ್ತಿ ಕಮ್ಮಿ ಈಗ ಇವ್ರ ಮೇಲೆ ಇದು ಧರ್ಮರಾಜ್ ಫ್ಯಾಮ್ಲಿದವರೇ ಏನಾರ ಮಾಡಿಸ್ಬೋದು ಅನ್ನೋದು. ಅವ್ರಿಗೆ ಏನೋ ತಲೆ ಕೊಟ್ಬಿಟ್ರು. ಅವ್ರಿಗೆ ಇವರು ನಮ್ಮ ಜೊತೆ ಇದ್ದವರೇ ಕೊಟ್ಟಾರ, ಬೇರೆದವರೆಲ್ಲ. ಮತ್ತೆ ನಾನು ಈಗ ಈ ಜಗತ್ತು ಹೆಂಗೈತೆ ಅಂತೇಳಿ ನಾನು ನಿಮ್ಗೆ ಕಲಿಸ್ಕೊಟ್ಟವ್ ನಾನು. ಅಂಥವ್ರ ಮಾತು ಕೇಳಿ ಅವ್ರು ನನ್ನ ವಿರುದ್ಧ ಆದರು. ಆಗಲಿ ಅವ್ರ ಜೊತೆನ ಆರಾಮಾಗಿರಲಿ ಅಂತ ನಾ ಈಗಲೂ ವಿಚಾರ ಮಾಡ್ತೀನಿ. ಅವರು ಆರಾಮಿರಲಿ, ನಾನು ಆರಾಮಿರಲಿ. ಇದು ಹೊಡೆದಾಟ ಬೇಡ, ಇದು ಜೈಲು ಅನುಭವಿಸ್ಬಿಟ್ಟಿವಿ. ಫಸ್ಟ್ 5.5 ವರ್ಷ, ಆದಮೇಲೆ 2.5 ವರ್ಷ, ಆಮೇಲೆ ಗುಂಡಾಟ್ನಾಗ 1 ವರ್ಷ, 9-10 ವರ್ಷ ಜೈಲು ಅನ್ಭವಿಸ್ದು. ಜೈಲ್ದು ಹಂಗೆ ನೋಡಿದ್ರೆ ಜೈಲ್ ಕಷ್ಟ ಯಾರಿಗೂ ಬೇಡ. ನಾ ವಿಚಾರ ಮಾಡ್ತೀನಿ, ನಮ್ಮ ಅಪೋಸಿಟ್ದವ್ರಿಗೆ ಬೇಡ.
ಮತ್ ನಿಮ್ಮ ಮೇಲೆ ಕೋಕ ಹಾಕ್ಲಿಕ್ಕೆ ಏನೋ ಪ್ರಯತ್ನ ಪಡ್ತೀರಾ ಅಂತ ನೀವು ಬರ್ಕೊಂಡಿದ್ದೀರಿ. ಅದೇನೋ ನನಗೆ ಮೆಸೇಜ್ ಬಂತು ನನಗೆ ತಲಾಟೆ ಆಫೀಸ್ದಿಂದ. ಅದು ನನಗೆ ನಂದು ಆಧಾರ್ ಕಾರ್ಡು ರವಾಸಿ ಅದೆಲ್ಲ ಕೇಳಿದ್ರು. ಯಾಕಂತ ಕೇಳಿದೆ. ಏನು ಗೊತ್ತಿಲ್ಲ, ಪೊಲೀಸ್ನವ್ರು ಕೇಳತ್ತಾರ, ನೀವು ನನಗೆ ಕೊಡ್ರಿ ಅಂದ್ರು. ನಾನು ಅವ್ರಿಗೆ ತಲಾಟಿದವ್ರಿಗೆ ಆಫೀಸ್ದವ್ರಿಗೆ ಹೇಳಿದೆ, ನನಗೆ ನೀವು ರೈಟಿಂಗ್ನಾಗ ಕೊಡ್ರಿ, ಹಂಗೆ ಫೋನ್ದಾಗ ವಾಟ್ಸಪ್ನಾಗ ನಿಮ್ಮದು ಆಧಾರ್ ಕಾರ್ಡ್ ಬಿಡು ಅಂತಂದ್ರೆ ಹೆಂಗೆ ಬಿಡೋದು? ನಿಮಗೆ ಡಿಪಾರ್ಟ್ಮೆಂಟ್ದವ್ರು ಕೇಳಿದ್ರೆ ನನಗೆ ರೈಟಿಂಗ್ನಾಗ ಕೊಡ್ರಿ, ಏನು ಕೇಳಿದಾರೆ ಅದು ರೈಟಿಂಗ್ನಾಗ ಕೊಡ್ರಿ. ನಾನು ವಕೀಲರ ಜೊತೆ ಮಾತಾಡೀನಿ, ಅವ್ರು ರೈಟಿಂಗ್ನಾಗ ಕೊಡು ಅಂತ ಹೇಳ್ಯಾರ, ನೀವು ರೈಟಿಂಗ್ನಾಗ ಕೊಡ್ರಿ ಅಂದೆ. ಅವ್ರು ಕೊಡಲಿಲ್ಲ. ಅವಾಗ ಏನೋ ಅದು ಎತ್ತು ಖೋಖಾ ಹಾಕೋ ಸಂಬಂಧ ಎಲ್ಲ ಕಲೆಕ್ಟ್ ಮಾಡ್ಲತ್ತಾರ ಅಂಥೇಳಿ ನನಗೀಗ ಬೇಕಾದವ್ರ ಹತ್ರ ಅಲ್ಲಿ ಹತ್ರ ಹೋದೆ. ನಾನು ಏನೂ ಮಾಡಿಲ್ಲ, ನಾನು ಮನ್ಯಾಗನ ಅದೀನಿ, ನನ್ಗೆ ಯಾಕೆ ಸುಧಾರಣೆ ಆಗಕ್ಕೆ ಯಾಕೆ ಕೊಡ್ಲಾತಿಲ್ಲ? ಬೇರೆದವ್ರು ಯಾರು ಏನು ಮಾಡ್ಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ನಾವು ಆರಾಮಾಗಿ ನಮ್ಮ ಮನೆ ನಾವು ಕುಂತ್ರು ನನ್ನ ಮೇಲೆ ಯಾಕೆ ದ್ವೇಷ? ಸ್ವಂತದಂತೂ ನಂದು ಏನೂ ಇಲ್ಲ. ನಾನು ಯಾರಿಗೂ ಹೆಲ್ಪ್ ಮಾಡಕತ್ತ ಕೇಸ್ನಾಗ ತಿರುಗಾಡ್ದೆ. ಫಸ್ಟ್ ಒಂದು ಕೇಸ್ನಾಗಿದ್ದೆ, ಆಯಿತು, ನಾನು ಜೈಲು ಅನ್ಭವಿಸಿ ಬಂದುಬಿಟ್ಟೀನಿ. ಈಗ ಕೋರ್ಟಿಗೂ ತಿರುಗಾಡ್ಲತ್ತೀನಿ ನಾನು. ಮತ್ತು ಪೊಲೀಸ್ನವರು ಯಾಕೆ ನನ್ನ ಮೇಲೆ ದ್ವೇಷ ಸಾಧಿಸ್ಲಾತಾರ ಗೊತ್ತಿಲ್ಲ. ನಾನು ಎಲ್ಲರ ಹತ್ರ SP ಸಾಹೇಬ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಂದೀನಿ. ಸರ್, ನಾನು ಎಲ್ಲ ಬಿಟ್ಟಿನಿ ಸರ್, ನಾನು ಯಾವ್ದ್ರಾಗೂ ಇನ್ವಾಲ್ವ್ ಇಲ್ಲ. ನಾನು ಹೆಂಡತಿ ಮಕ್ಕಳ ಜೊತೆ ನನಗೆ ಆರಾಮಾಗಿ ಇರ್ಬೇಕಂತ ನನಗೆ ಈಗ ನನ್ನ ಮನಸ್ಸಿನಾಗ ಬಂದದ. ನನಗೆ ಆರಾಮಾಗಿ ಇರಕ್ಕೆ ಬಿಟ್ಟು ಸರ್, ನಾನು ಯಾವ್ದ್ರಾಗೂ ಹೋಗಲ್ಲ, ಸಾಕು, ಈಗ ಹಿಂದೆ ಅನ್ಭವಿಸ್ ಬಂದಿದ್ದೆ ಸಾಕಂತ ಹೇಳಿದ್ರು. SP ಸಾಹೇಬ್ರು ಹೇಳಿದ್ರು, ನೀನು ಊರು ಬಿಟ್ಟು ಹೋಗಂತೇಳಿ. ಅದರೊಳಗೆ ಕೋರ್ಟ್ ಆದೇಶ ಒಂದಿದೆ ನಂದು, ಜಿಲ್ಲಾ ಬಿಟ್ಟು ಹೋಗ್ಬಾರ್ದು ಅಂತೇಳಿ. ಅದಕ್ಕೆ ಈಗ ನಾನು ಹಂಗೆ ಹೋದೆ ಅಂದರೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಹೋದಂಗೆ ಆಗ್ತದೆ. ಅದು ನನಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಾನು ಇರ್ತೀನಿ ಸರ್, ನಾನು ಏನೂ ಮಾಡಲ್ಲ, ಆರಾಮಾಗಿ ನಾನು ಮನ್ಯಾಗ ಇರ್ತೀನಿ ಅಂತೇಳಿ. ಆಯ್ತಪ್ಪ, ಆರಾಮಾಗಿರು, ಎಲ್ಲಿ ಏನು ಇನ್ವಾಲ್ವ್ ಆಗಬೇಡ ಅಂದು. ಆಯ್ತು ಸರ್ ಅಂತೇಳಿ ಆರಾಮಾಗಿದ್ದೀನಿ. ನೋಡಿ ಸರ್, ಒಂದು ಮನ ಪರಿವರ್ತನೆ, ಒಳ್ಳೆಯವರಿಗೆ ನೋಡಿ ಒಳ್ಳೆಯವ್ರಾಗಕ್ಕೆ ಒಂದು ಅವಕಾಶ ಅದನ್ನ ಕೊಡ್ಬೇಕಾಗಿರೋದೇ ನಮ್ಮ ಸೊಸೈಟಿ ಮತ್ತೆ ನಮ್ಮ ಕಾನೂನು. ಸೊಸೈಟಿಲಿ ನೀವು ಬದುಕ್ತಾ ಇದ್ದೀರಿ, ನೀವು ಬದಲಾಗಕ್ಕೆ ರೆಡಿ ಇದ್ದೀರಿ. ಕಾನೂನು ನಿಮಗೆ ಆ ಥರದ ಒಂದು ಅವಕಾಶ ಕೊಡ್ಬೇಕು. ಈ ಸಂಘರ್ಷ ನೋಡಿ ಸರ್, ಅವ್ರು ಯಾರು ನಿಮ್ಮನ್ನ ಈಗ ಕಾಯ್ಬೇಕಾಗಿತ್ತು, ಕಾಪಾಡ್ಬೇಕಿತ್ತು, ಅವರೇ ನಿಮ್ಮನ್ನ ಮತ್ತೆ ಸಿಗಾಕ್ಸ್ತಿದಾರೆ ಅಂತ. ಮತ್ತೆ ಈಗ ನಾನು ಲಾಸ್ಟ್ ಟೈಮ್ ಈಗ ಜೈಲಿಗೆ ಹೋದ ತಕ್ಷಣ ನನ್ನ ಬಗ್ಗೆ ಏನೇನೋ ಸ್ಟೇಟ್ಮೆಂಟ್ ಕೊಟ್ರು. 15 ನಂಬರ್ ಆರೋಪಿ ಕೊಟ್ಟವ್ರು, ವಿಮಲಾಬಾಯಿ ಚರ್ಚನವ್ರು ಕೊಟ್ರು. ಫಸ್ಟ್ ಎಲ್ಲ ನೀನು ನನ್ನ ಮಗ ಸುಳ್ಳು, ನೀನೇ ಕರೆ ಅಂತೇಳಿ ಹೇಳ್ತಿದ್ರು. ಈಗ ಅವನು ಮಡ್ಯ ಎಲ್ಲಿದ್ದ, ಗಟ್ರನಾಗ ಬಿದ್ದಿದ್ದ, ನನ್ನ ಹೆಸರು ಹೇಳ್ಕೊಂಡು ಹಿಂಗೆ ಬೆಳೆದಾನ ಅಂತಾರ. ಆಯ್ತು, ದೊಡ್ಡವ್ರು ಅದಾರ ಹೇಳಿ. ನಾನು ಅದಕ್ಕೇನು ರಿಯಾಕ್ಷನ್ ಕೊಡಲಿಲ್ಲ. ನಾನು ರಿಲೀಸ್ ಆಗಿ ಬಂದ ಕೂಡಲೇನು ನಾನು ಅದಕ್ಕೇನು ಕೊಡಲಿಲ್ಲ. ಎಷ್ಟು ಜನ ಹೇಳಿದ್ರೆ ಯಾಕೆ ಹಿಂಗೆ ಮಾತಾಡ್ಸೋತೆ ಅಂತ. ನನ್ನ ಮನೆಯಲ್ಲೆಲ್ಲ ಒಂದೊಂದು ವಾರ ಊಟ ಮಾಡಿಲ್ಲ. ಫ್ಯಾಮ್ಲಿ ವಿಷಯ ಎಲ್ಲ ಮಾತಾಡಿದ್ರು ಅದರಲ್ಲಿ. ನಾನು ವೈಯಕ್ತಿಕ ನಾನು ಏನಾಗಲಿ ಇರ್ತೀನಿ, ನಾನು ವೈಯಕ್ತಿಕ ನನ್ನ ಫ್ಯಾಮ್ಲಿ ಜೊತೆ ನಾನು ಹೆಂಗೆ ಇರ್ತೀನಿ, ಹೆಂಗೆ ಮದುವೆ ಹಾಕ್ತೀನಿ. ಇವ್ರು ಯಾರು ಕೇಳೋರು? ಯಾರಿಗೆ ಹಾಕಿದೆ ಕೇಳಕ್ಕೆ? ನಾನು ನಿಮ್ಮ ವೈಯಕ್ತಿಕ ಜೀವನ ಕೇಳಕ್ಕೆ ನನಗೆ ಏನಾದ್ರು ಹಾಕಿದೆ? ಯಾರ್ದೋ ಮಾತು ಕೇಳ್ಕೊಂಡು 4 ಜನದೊಳಗೆ ಮೀಡಿಯಾದಾಗ ಮಾತಾಡಿದ್ರೆ ನಾನು ಅವ್ರ ಫ್ಯಾಮ್ಲಿ ಬಗ್ಗೆ ಈಗ ಏನು ಎಳಿನೂ ಅವ್ರ ಫ್ಯಾಮ್ಲಿ ಬಗ್ಗೆ ನನಗೆ ಗೊತ್ತಿದೆ. ನಾನು ಹೇಳ್ಬೋದಲ್ಲ, ಧರ್ಮರಾಜನ್ ಫ್ಯಾಮ್ಲಿದವ್ರ ಬಗ್ಗೆ ಅಲ್ಲಿ ಯಾರು ಇದ್ದಾರೆ ಈಗ, ಏನೋ 15 ನಂಬರ್ ಆರೋಪಿ, ಅವ್ರ ಬಗ್ಗೆ ಎಲ್ಲನೂ ಮಾಹಿತಿ ನನಗದ. ನಾ ಹೇಳ್ಬೋದ? 4 ಜನ ಮೀಡಿಯಾದಾಗ ಹೇಳಿದ್ರೆ ನಿಮ್ಮ ಮರ್ಯಾದೆನೂ ಅಷ್ಟೇ, ನನ್ನ ಮರ್ಯಾದೆನೂ ಅಷ್ಟೇ. ಯಾಕೆ ನನ್ನ ವೈಯಕ್ತಿಕ ಜೀವನದಾಗ ಬರ್ತದೆ? ನಾ ಅವರು ವಿಷಯಕ್ಕೆ ಹೋಗಲ್ಲ. ಎಲ್ಲ ನಾನು ಯಾವ್ದಾರ ಜಾಗದ ವಿಷಯ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅದರಲ್ಲಿ ಹೋಗಿ ಅಡ್ಡ ಹಾಕೋದು. ಹಿಂಗೆ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಅಡ್ಡ ಹಾಕೋದು. ಅವ್ರು ಯಾರೋ ಹತ್ರ ಕೆಟ್ಟದಾಗಿ ಹೇಳೋದು. ಭೀಮಾ ತೀವ್ರ ಸರ್, ನೋಡಿ ಈ ಕುಖ್ಯಾತಿಯಿಂದ ಹೊರ ಬರೋದಕ್ಕೆ 100% ರೆಡಿ ಇದ್ದೀರಿ? ರೆಡಿ ಇದೆ ಅಂತ ಈಗ ಹೋಗ್ತಾ ಇದೀವಿ. ನಾನು ಏನೇನೋ ಕಾರ್ಯಕ್ರಮ ಈಗ ನೋಡ್ರಿ, 2018, 19 2 ವರ್ಷ ಗುಡ್ಡಾಪುರ ಪಾದಯಾತ್ರೆ ಆಗ್ತದೆ. ನಾ ಅನ್ನದಾಸೋಹ ಮಾಡಿಸಿದ್ವಿ. ಸರ್ಕಲ್ ನಾನು ಒಬ್ಬನೇ ಅಲ್ಲ, ನಮ್ಮ ಸರ್ಕಲ್ ಮುಂದೆ 20ರೊಳಗೆ ಇದು ಕೇಸ್ ಆಯ್ತು. ಮಾಧವ್ ಸಕ್ಕರ್ ಮೇಲೆ ಅಟ್ಯಾಕ್ ಆಯ್ತು. ಕೇಸ್ನ ಹಾಕಿದ್ರು, ಒಳಗೆ ಹೋದೆ. 21, 20, 21, 22, 23 ಒಳಗಿದ್ದೆ. 24 ನಾವು ಹೊರಗಿದ್ದೆ. ಮತ್ತು ಅನ್ನಪ್ರಸಾದ ಮಾಡಿಸಿದ್ವಿ. 25ರಾಗ ಅನ್ನಪ್ರಸಾದ ಮಾಡಿಸಿದ್ವಿ. ನಮ್ಮ ಸರ್ಕಲ್ ಈಗ ಸುಧಾರಣೆ ಆಗ್ಬೇಕಂತ. ಈಗ ರೌಡಿಸಮ್ ಮಾಡೋರಿಗೆ ನಮಗೆ ಅಲ್ಲಿ ಹೋಗಿ ನಿಂತು ಮಾಡೋದೇನು ಆಗ್ಬೇಕಾಗ್ಯದ. ನಾವು 4 ಜನದಾಗ ನಾವು ಒಳ್ಳೆಯವ್ರಂತ ಗುರ್ತಿಸ್ಕೊಳಕ್ಕೆ, ಮತ್ತೆ ಯಾರು ಗುರ್ತಿಸ್ಬೇಕು ಅವರೇ ಆಸ್ಪದ ಕೊಡಲಿಲ್ಲ ಅಂದ್ರೆ ಹೆಂಗೆ ಗುರ್ತಿಸ್ಕೋಬೇಕು? ಸಾಕಷ್ಟು ನಾವು ಏನೇನೋ ಈಗ ಇದು ಬಿಟ್ಟು ಹಿಂದೆ ಏನೇನೋ ಮಾಡಿ ನಾವು ಯಾರು ನಮ್ಮ ಕೈಲಿ ಆದಷ್ಟು ನಮ್ಮ ಕೈಲಿ ಏನಾಗ್ತದೋ ಅದು ಹೆಲ್ಪ್ ಮಾಡೀವಿ. ನಮ್ಗೆ ಯಾರ ಹತ್ರ ಹೆಲ್ಪ್ ತೊಗೋಬೇಕು ಹೆಲ್ಪ್ ತೊಗೊಂಡಿದ್ದೀವಿ.
ಮತ್ತು ಈಗ ಇದಕ್ಕಿಂತ ಮೇಲೆ ನಾವು ಯಾವ ಥರ ಏನಂತ ನಾವು ಪ್ರೂವ್ ಮಾಡ್ಕೋಬೇಕು. ಸೊ ಮೇಲ್ನೋಟಕ್ಕೆ ವಿಮಲಾಬಾಯಿ ಕುಟುಂಬ ಮತ್ತು ಬೈರಗೊಂಡ ಕುಟುಂಬ ಈ ಎರಡು ಕುಟುಂಬಗಳ ರಾಜಿ ಪಂಚಾಯತಿ ಮಾಡಿದ್ವಿ ಅಂತ ಹೇಳಿ ಅಲೋಕ್ ಕುಮಾರ್ ವೇದಿಕೆ ಮೇಲೆಲ್ಲ ಹೇಳಿದ್ರು. ನೋಡೋರ್ ಕಣ್ಣಿಗೆ ಅದು ಮೇಲ್ನೋಟಕ್ಕೆ ಅವೆರಡು ಫ್ಯಾಮಿಲಿಗಳು ಈಗ ತಿಳಿಯಾಗಿದ್ದಾವೆ ಅಂತ. ಒಳಗೆ ಇಲ್ಲಿ ಇರ್ತಕ್ಕಂಥ ಹುಳುಕುಗಳೇ ಬಹಳ ದೊಡ್ಡವಿದಾವೆ. ಇವು ಇದರಿಂದ ಹೊರ ಬರೋದು ಹೇಗೆ? ಏನು ಗೊತ್ತಿಲ್ಲ. ಆ ಅಲೋಕ್ ಕುಮಾರ್ ಸಾಹೇಬ್ರು ಬಂದಾಗ ನಾವಂತೂ ಇರಲಿಲ್ಲ, ನಾವು ಒಳಗಡೆ ಇದ್ದೇವೆ, ಜೈಲ್ನಾಗಿದ್ದೇವೆ ನಾವು. ಬಂದ ಕೂಡ್ಲೇನೆ ಅದು ಏನೋ ಡಿಸ್ಕಷನ್ನೇ ಆಗಲಿಲ್ಲ. ಇವ್ರು ನನ್ನ ವಿರುದ್ಧನೇ ಹೊಂಟ್ರು. ಬಂದು ನಾನು 4 ರಿಂದ 5 ದಿವಸಿಗೆ ಜೈಲಿಂದ ಬಂದ ಒಂದು 5 ದಿವಸ. 5 ದಿವಸ ಆದ್ಮೇಲೆ ಇವ್ರು ಬೇರೆದವ್ರ ಮಾತು ಕೇಳತ್ರು. ಮತ್ತು ನಾನು ಹೋಗಿ ಇನ್ನೊಂದು ಸ್ವಲ್ಪ ಹೆಸರು ಕೆಡಿಸ್ಕೊಳ್ಳೋದಲ್ಲ ಅವ್ರ ಜೊತೆ ಹೋದ್ರೆ. ಅದಕ್ಕೆ ನಾನು ದೂರ ಆದೆ. ಅವ್ರಿಗೆ ಏನೋ ಮಹಾದೇವ್ ಸಾವ್ಕಾರದವ್ರದ್ದು ಅಪೋಸಿಟ್ ಅನ್ನೋದು ಐತೋ ಇಲ್ಲ ಗೊತ್ತಿಲ್ಲ. ನಾನು ಅವ್ರ ಅಪೋಸಿಟ್ ಹಾಕುತ್ತೀನಿ. ಅವ್ರ ತಲೆಯಲ್ಲಿ ಮಡುಸ್ವಾಮಿಗೆ ಹೊಡಿಸ್ಬೇಕು. ಮಡುಸ್ವಾಮಿ ಏನೋ ಬಿಜಾಪುರದಾಗ ಹಪ್ತಾ ತಗೋತದನ ಒಂದು ಹೆಸರು ಐತಿ, ಅವನಿಗೆ ಹೊಡೆದ್ರೆ ನಮಗೆಲ್ಲ ಕವರ್ ಆಗ್ತದ. ಈ ಭ್ರಮೆ ಒಳಗೆ ಅವ್ರು ಅದಾರ. ನಾನೇನದೀನಿ ಎಲ್ಲಾನು ನೀವೇ ಮಾಡ್ರಿ, ನನಗೇನು ಬೇಡ, ನನಗೆ ಈ ಸಹವಾಸ ಬೇಡ. ನನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ನೆಮ್ಮದಿಯಾಗಿ ನನಗೆ ಇರಕ್ಕೆ ಬಿಟ್ಬಿಟ್ರೆ ಸಾಕಷ್ಟೇ. ಮನೆ ಸುತ್ತಮುತ್ತ CC ಕ್ಯಾಮ್ರಾ ಇದೆ, ನಿಮ್ಮ ಬೀದಿಲೂ CC ಕ್ಯಾಮ್ರಾ ಇದೆ, ಜೀವ ಭಯ ಇದೆ. ಹೌದೌದು, ಅದಕ್ಕೋಸ್ಕರನೇ ಹಾಕ್ಸಿದ್ದು. ಅದಕ್ಕೆ ಹಾಕ್ಸಿದ್ದು. 8 CC ಕ್ಯಾಮ್ರಾ ಇದಾವೆ. ಆ ರೋಡಿಗೆ 2, ಹಿಂದಿನ ರೋಡಿಗೆ 2, ಇಲ್ಲಿ 2, ಇಲ್ಲಿ ಪಾರ್ಕಿಂಗ್ನಾಗ 1, ಇಲ್ಲಿ ಹಿಂದೆ ಪಾರ್ಕಿಂಗ್ನಾಗ 1, 8 ಕ್ಯಾಮ್ರಾ ಹಾಕೀನಿ. ಇದು ನಂದು ಒಂದೇ ಅಲ್ಲ, ಈ ಲೈನ್ ಎಲ್ಲರಿಗೂ ಹೆಲ್ಪ್ ಅದ. ಅದು ನಂದು ಒಂದೇ ಅಲ್ಲ, ಸಿಟಿ ಬಿಟ್ಟು ಹೊರಗದ ಏನೇನೋ ಆಗ್ತಾವ, ಸುಡುಗಾಗ್ತಾವ, ಕಳ್ಳರು ಬರ್ತಾರ, ಅವ್ರಿಗೆಲ್ಲರಿಗೆ ಪೊಲೀಸರಿಗೆ ಹೆಲ್ಪ್ ಅದ ಇದು. ಕ್ಯಾಮ್ರಾ ಈಗ ನೀವು ಇಲ್ಲಿ ನಮ್ಮ ಏರಿಯಾದಾಗ ಕೇಳ್ಬೋದು, ಮಡುಸ್ವಾಮಿ ಹೆಂಗಿದಾನಂತ. ನೀವು ಇಲ್ಲಿ ಯಾರಿಗೂ ಕೇಳಿ ನಾನು ಇಲ್ಲೇ ಇರ್ತೀನಿ, ನಾನು ಹೆಂಗಿದ್ದೀನಂತ ನೀವು ಅಲ್ಲಿ ಹೊರಗಿನವ್ರು ಹೇಳ್ತಾರೆ. ಏನಪ್ಪ ರೌಡಿಸಮ್ ಮಾಡ್ಕೊಂಡಿದ್ದಾರ, ಏನು ಸುಧಾರಿಸ್ಕೊಂಡು ಅವ್ರ ಮನೆಯಲ್ಲಿದ್ದಾರ, ಎಲ್ಲ ಹೊರಗೆ ಹೇಳ್ತಾರೆ. ಹೊರಗೆ ಕೇಳ್ಬೋದು ನೀವು. ಈಗ ನನಗೆ ಆಗದೆ ಇರೋರು ನನ್ನ ಬಗ್ಗೆ ಕೆಟ್ಟದಾಗೆ ಹೇಳೋರು, ಯಾರು ಒಳ್ಳೇದು ಹೇಳಲ್ಲ. ಆದರೆ ಈಗ ಇವ್ರು ಯಾವ ಸೈಡ್ ಇಲ್ಲದೆ ಇರೋ ಜನಕ್ಕೆ ಕೇಳಿದ್ರೆ ಗೊತ್ತಾಗ್ತದೆ, ಇವನು ಒಳ್ಳೆಯವನ ಕೆಟ್ಟವನ ಅಂತೇಳಿ ಗೊತ್ತಾಗ್ತದೆ. ನಾನು ಅಷ್ಟೇ ಸಮಾಜದಾಗ ಒಂದು ಒಳ್ಳೆ ರೀತಿಯಾಗಿ ಬದುಕಕ್ಕೆ ನನಗೆಲ್ಲರೂ ಅನುಕೂಲ ಮಾಡಿಕೊಟ್ರೆ ಅಷ್ಟೇ ಸಾಕು ನನಗೆ. ಅಷ್ಟೇ. ಥ್ಯಾಂಕ್ ಯು. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ಮಾತಿದೆ ನೋಡಿ. ಭೀಮಾ ತೀರ ಅನೇಕ ಕೃತ್ಯಗಳು ನಡೆದಿರೋ ಜಾಗ ಆದರೂ ಕೂಡ ಅವರೆಲ್ಲರಿಗೂ ಕೂಡ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕು ಅಂತ ಅನೇಕರ ಸಂದರ್ಶನ ಕೂಡ ಮಾಡಿದ್ದೀನಿ ನಾನು. ಮಹಾದೇವ್ ಸಾವ್ಕಾರ್ ಬೈರಗೊಂಡ ಅಂಥವ್ರು ಬಾಯಲ್ಲೂ ಕೂಡ ಆ ಥರದ ಶಾಂತಿ ಮಂತ್ರಗಳು ಕೇಳಿ ಬರುತ್ತೆ. ಅದು ಮತ್ತೆ ರಿಪೀಟ್ ಆದ್ರೆ ನಾವು ರೌಡಿ ಶೀಟರ್ ಅಂತ ಕರೆಯೋದು ಅಷ್ಟೇ. ಪದೇ ಪದೇ ಆ ಕ್ರೈಮ್ಗಳು ಅವ್ರು ಮಾಡ್ತಾ ಇದ್ರೆ, ಆ ಕೃತ್ಯಗಳಲ್ಲಿ ಪಾಲ್ದಾರಿಕೆ ಕಾಣ್ತಾ ಇದ್ರೆ ಮಾತ್ರ ಅವ್ರ ಮೇಲೆ ಎಗನೆಸ್ಟ್ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಬಟ್ ನಾವು ಬದಲಾಗ್ತೀವಿ ಅಂತ ಹೇಳಿ ಎಲ್ಲೂ ಕೂಡ ಸಣ್ಣ ಪುಟ್ಟ ಕೃತ್ಯಗಳು ಕೂಡ ಅವರು ಗುರುತಿಸ್ಕೊಳ್ಳದೆ ಇದ್ದಾಗ ಅಂಥವ್ರಿಗೆ ಒಂದು ಮುಕ್ತವಾದಂಥ ಒಂದು ಹೊಸ ಜೀವನ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅನ್ನೋದಷ್ಟೇ ಅವ್ರ ವಾದ. ಅವರು ಮಾತಲ್ಲೂ ಕೂಡ ಅದೇ ಕಂಡು ಬರ್ತಾ ಇತ್ತು. ಸೊ ಹಾಗಾಗಿ ಆ ಥರ ಒಂದು ಅವಕಾಶ ಕೂಡ ಪೊಲೀಸವ್ರು ಕಲ್ಪಿಸ್ಕೊಡ್ಲಿ ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತೇನೆ. ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.